Hi aspirants, welcome to Sri Gurukula Academy. My name is Hima Bindu, your polity faculty. So the class will be as usual bilingual, Kannadanu irutte, English kuda irutte. So ಇವತ್ತಿನ ಕ್ಲಾಸ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ, ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಓಕೆ, ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನೋಡಿದ್ವಿ. ಹೋಪ್ಫುಲಿ ದ್ಯಾಟ್ ಸೆಷನ್ ವಾಸ್ ಹೆಲ್ಪ್ಫುಲ್ ಟು ಯು. ಆ್ಯಂಡ್ ಈ ಕ್ಲಾಸಲ್ಲಿ ನಾವು ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ನೋಡೋಣ, ಸೆಕೆಂಡ್ ಚಾಪ್ಟರ್ ಆಫ್ ಪಾಲಿಟಿ. ಸೊ ಆ್ಯಸ್ ಯೂಶುವಲ್ ನಾನೆಲ್ಲ ಹೇಳ್ತಾ ಇದ್ದಂಗೆ ದಿಸ್ ಸೆಷನ್ ವಿಲ್ ಬಿ ಕಂಡಕ್ಟಿಂಗ್ ಫ್ರಮ್ ಈ ಸೆಷನ್ ಹೆಂಗಿರುತ್ತೆ ಅಂದರೆ ಎಲ್ಲ ಎಕ್ಸಾಮ್ಸ್ಗೂ ಕವರ್ ಆಗಿರುತ್ತೆ. ಸೊ ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಸೊ ಐ ಹ್ಯಾವ್ ಡಿವೈಡೆಡ್ ಲೈಕ್ UPSC ಎಲ್ಲಿಂದ ಎಲ್ಲಿಗೆ, ಫಸ್ಟಿಂದ 7th ಕ್ವೆಶನ್ UPSC ಆಗಿರುತ್ತೆ, NDA 8 to 17 CAPF ಈ ಥರ, ಆ್ಯಂಡ್ KEA ಅಂದರೆ ಕರ್ನಾಟಕದಲ್ಲಿ ಪ್ರಿಪೇರ್ ಆಗ್ತಿರೋ ಆಸ್ಪಿರೆಂಟ್ಸ್ಗೂ ಕೂಡ PSI ಇಂದನೂ ಇರುತ್ತೆ ಆ್ಯಂಡ್ KE ಇಂದ ಇರುತ್ತೆ. PSI 22 to 27, KEA ರೆಸ್ಟ್, ಲಾಸ್ಟಲ್ಲಿ KEAದು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ವಿಲ್ ಬಿಗಿನ್ ದ ಸೆಷನ್ ಟುಡೇ. So first we'll begin the session with first question. First question ಓದೋಣ. What is first question? With reference to Indian history, members of Constitution Assembly from the provinces were. Before I read the option, I just wanted to make it clear, in the second chapter ಅಲ್ಲಿ ನಂಬರ್ಸ್ ಜಾಸ್ತಿ ಇರುತ್ತೆ. ಓಕೆ, ಲೈಕ್ ಇಯರ್ಸ್, ಇವಾಗ 1950, 1949 ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾವಾಗ ಅಡಾಪ್ಟ್ ಆಗಿದ್ದು, ಆಮೇಲೆ ನಾವು ಅದನ್ನ ಜಾರಿಗೆ ಬಂದಿದ್ದು ಯಾವಾಗ ಅನ್ನೋದನ್ನೆಲ್ಲ ಕೇಳ್ತಿರ್ತಾರೆ. ಸೊ ದ ಟ್ವಿಸ್ಟ್ ಇಸ್ ನಂಬರಲ್ಲಿ ನಿಮಗೆ ಗೇಮ್ ಆಡ್ಬೋದು, ಅಂದರೆ ಎಕ್ಸಾಮಿನರ್ಸ್ ಅದನ್ನು ನಾವು ನೋಡ್ತೀವಿ. ಅಂದರೆ ಈ ಸ್ಲೈಡ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಹಿಂಗೆ ನಂಬರ್ನ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ ಅಂತ. ಆ್ಯಂಡ್ ಆಲ್ಸೋ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿದಲ್ಲಿ ಎಷ್ಟೊಂದು ಕಮಿಟೀಸ್ ಇರುತ್ತೆ ಅಲ್ವಾ, 22 ಕಮಿಟೀಸ್ ಏನೋ ಇದೆ ಅಲ್ವಾ. ಸೊ 22 ಕಮಿಟೀಸಲ್ಲಿ ಮೇಜರ್ ಇದೆ, ಮೈನರ್ ಕೂಡ ಇದೆ. ಈ ಕಮಿಟೀಸಲ್ಲಿ ಚೇರ್ಮನ್ಸ್ ಇರ್ತಾರಲ್ವ, ಅವ್ರದ್ದು ನೇಮು ನಿಮಗೆ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದ ಡೇಟ್ಸ್ ಆ್ಯಂಡ್ ದ ಕಮಿಟಿ ಚೇರ್ಪರ್ಸನ್. ಓಕೆ, ಸೊ ಇವಾಗ ಆಪ್ಷನ್ ನೋಡೋದಾದರೆ ಫಸ್ಟ್ ಆಪ್ಷನ್ ಏನಿದೆ, ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ದೋಸ್ ಪ್ರಾವಿನ್ಸಸ್. ಸೆಕೆಂಡ್, nominated by Indian National Congress and Muslim League. Third one, elected by the Provincial Legislative Assembly. Fourth, selected by government of their expertise in constitutional matters. First option, ಈಗ ಈ ಎಲ್ಲದರಲ್ಲೂ ನೋಡ್ಕೊಳ್ಳೋದಾದ್ರೆ elected, nominated, elected, selected. ಓಕೆ, ಇದರಲ್ಲಿ ಗೇಮ್ ಮಾಡ್ತಾರೆ ನಿಮಗೆ. ಓಕೆ, ಈಗ ಕ್ವೆಶನ್ ಹೆಂಗೆ ಬ್ರೇಕ್ ಡೌನ್ ಮಾಡ್ತೀರಾ, ಇಂಡಿಯನ್ ಹಿಸ್ಟ್ರಿನಲ್ಲಿ ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇರ್ತಾರಲ್ಲ, ಪ್ರಾವಿನ್ಸಸ್ಸಿಂದ ಬಂದಿರ್ತಾರಲ್ವ, ಅವರು ಹೆಂಗೆ ಬಂದರು ಅಂತ ಕೇಳಿದ್ದಾರೆ. ಎಲೆಕ್ಟೆಡ್, ನಾಮಿನೇಟೆಡ್, ಸೆಲೆಕ್ಟೆಡ್ ಈ ಥರ. ಓಕೆ, ಇವಾಗ ಹೆಂಗೆ ಸಾಲ್ವ್ ಮಾಡ್ತೀರಾ, ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ದೋಸ್ ಪ್ರಾವಿನ್ಸಸ್. ನಾವು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಎಲ್ಲರೂ ಕೇಳಿರ್ತೀರ ಅಲ್ವಾ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ವೋಟಿಂಗ್ ಪವರ್ ಅಬೋವ್ 18 ಇರೋರಿಗೆ ಎಲ್ಲರಿಗೂ ವೋಟಿಂಗ್ ಪವರ್ ಬೇಕು. ಹಿಸ್ಟ್ರಿ ನಾವು ತಗೊಳ್ಳೋದಾದರೆ ವೋಟಿಂಗ್ ಪವರ್ ತಗೊಳ್ಬೇಕು ಅಂದರೆ ತುಂಬ ಕಷ್ಟ ಇರ್ತಿತ್ತು ಆಗ. ಹಿಸ್ಟ್ರಿನಲ್ಲಿ ತಗೊಳ್ಳೋದಾದರೆ ವೋಟಿಂಗ್ ಪವರ್ ಫ್ರಮ್ ವೇರಿಯಸ್ ವರ್ಲ್ಡಲ್ಲಿ, USA, UK, ಫ್ರಾನ್ಸ್ ಎಲ್ಲದರಲ್ಲೂ ನೀವು ನೋಡಿಕೊಂಡ್ರೆ ವೋಟಿಂಗ್ ಪವರ್ಸ್ ಎಲ್ಲೂ ಕೂಡ ಡೈರೆಕ್ಟಾಗಿ ಎಲ್ಲರಿಗೂ ಕೊಟ್ಟಿರಲಿಲ್ಲ. ಓಕೆ, ಫಸ್ಟು ವೋಟಿಂಗ್ ಪವರ್ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಂದರೆ ರಿಚ್ ಆಗಿರೋರಿಗೆ, ಪ್ಲಸ್ ಟ್ಯಾಕ್ಸ್ ಯಾರು ಕಟ್ತಾಯಿದ್ರು, ಆ್ಯಂಡ್ ಜಮೀನ್ದಾರ್ ಅವ್ರಿಗೆ, ಆ್ಯಂಡ್ ಎಜುಕೇಟೆಡ್ ಪೀಪಲ್ ಎಲೈಟ್ಸ್ ಅಂತ ಕರೀತಾರೆ ಅಲ್ವಾ, ಇವ್ರಿಗೆ ಮಾತ್ರನೇ ವೋಟಿಂಗ್ ಪವರ್ ಅನ್ನೋದು ಇರ್ತಿತ್ತು ಮುಂಚೆ, ಅಂದರೆ ಹಿಸ್ಟ್ರಿನಲ್ಲಿ. ನಮ್ಮ ಇಂಡಿಯಾದಲ್ಲೂ ಸೇಮ್ ಥಿಂಗ್ ಹ್ಯಾಪನ್. ಅಂದರೆ 1947 ನಮಗೆ ಇಂಡಿಪೆಂಡೆನ್ಸ್ ಸಿಗೋವರೆಗೂ ಯಾರಿಗೂ ಕೂಡ ವೋಟಿಂಗ್ ಪವರ್ ಅನ್ನೋದಿರಲಿಲ್ಲ. ಓಕೆ, ಯಾಕೆ ಅಂದರೆ ಒಂದು ಇಲ್ಲಿಟ್ರೇಟ್ಸ್ ಇದ್ದರು, ಆ್ಯಂಡ್ ಆಲ್ಸೋ ಹಿಸ್ಟ್ರಿನಲ್ಲಿ ರಿಪೀಟ್ ಆದಂಗೆ ವೋಟಿಂಗ್ ಪವರ್ಸ್ ಕೆಲವ್ರಿಗೆ ಮಾತ್ರನೇ ಕೊಡ್ತಾ ಇದ್ದಿತ್ತು. ಸೇಮ್ ಥಿಂಗ್ ಹ್ಯಾಪನ್ಡ್ ಹಿಯರ್. ಆಯಿತಾ, ಇಲ್ಲೇನು ಅದನ್ನು ನೋಡಿ ಇಫ್ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಆಪ್ಷನ್, ಈ ಆಪ್ಷನ್ ಡೈರೆಕ್ಟ್ಲಿ ಇರುತ್ತಾ, ಲಾಜಿಕ್ಕಾಗಿ ಉಪಯೋಗಿಸಿದ್ರೆ 1947, ಇವಾಗ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾವಾಗ ಫಾರ್ಮ್ ಆಗಿದ್ದು, 1946 ಡಿಸೆಂಬರ್ 9 ಫಸ್ಟು ಟೈಮ್ ಮೀಟ್ ಆಗಿದ್ದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಇದು 1947.
ಅವ್ರು ಕೇಳ್ತಾ ಇರೋದೇನು, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಮೆಂಬರ್ಸ್ ಇರ್ತಾರಲ್ವಾ, ಅವ್ರು ಬಂದಿದ್ದು ಹೆಂಗೆ ಅಂತ ಅಲ್ವಾ. ಸೊ ಡೈರೆಕ್ಟ್ಲಿ ಆಬ್ವಿಯಸ್ಲಿ ಈ ಆಪ್ಷನ್ ಹೋಗುತ್ತಾ ಹೋಗಿ. ಓಕೆ, ಸೆಲೆಕ್ಟೆಡ್. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ನೋಡೋಣ. ಸೆಲೆಕ್ಟೆಡ್ ವಿಲ್ ಕಮ್ ಟು ದಿಸ್ ಅಂಡ್ ದಿಸ್ ಲೇಟರ್ ಆನ್. ಓಕೆ, ಬಿ ಮತ್ತೆ ಸಿ ಲೇಟರ್ ಆನ್ ಬರೋಣ. ಡಿಗೆ ಕೇರ್ಫುಲ್ ಆಗಿ ಓದಿ. ಸೆಲೆಕ್ಟೆಡ್ ಬೈ ದ ಗೌರ್ಮೆಂಟ್ ಫಾರ್ ದೇರ್ ಎಕ್ಸ್ಪರ್ಟೀಸ್ ಇನ್ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್. ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ಫ್ರೇಮ್ ಮಾಡ್ತಿದ್ದಾರೆ, ಒಂದು ಇಂಡಿಯಾಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ತಗೊಂಡು ಬರ್ತಿದ್ದಾರೆ ಅಂದರೆ ಸೆಲೆಕ್ಟ್ ಮಾಡ್ತಾರ. ಲೈಕ್ ಸೆಲೆಕ್ಟೆಡ್, ಯು ಆರ್ ಸೆಲೆಕ್ಟೆಡ್ ಅಂದರೆ ಪ್ರೊಸೀಜರ್ ಇರುತ್ತೆ ಅಲ್ವಾ, ಅಲ್ಲಿ ಕುತ್ಕೊಂಡು ಯು ಕಾಂಟ್ ಬ್ರಿಂಗ್ ಎಕ್ಸ್ಪರ್ಟೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಟು ಮೇಕ್ ಅ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ ಅಲ್ವಾ. ಯು ಹ್ಯಾವ್ ಟು ಬ್ರಿಂಗ್ ಸಮ್ ಒನ್ ಹೂ ಇಸ್ ಎಲೆಕ್ಟೆಡ್, ಅಂದರೆ ಡೈರೆಕ್ಟಾಗಲಿ ಇಂಡೈರೆಕ್ಟಾಗಲಿ ಎಲೆಕ್ಟ್ ಮಾಡಿರೋರನ್ನ ಕರ್ಕೊಂಬಂದು ಅಲ್ಲಿ ಕೂರಿಸ್ಬೇಕು. ಬಿಕಾಸ್ ಇಟ್ ಈಸ್ ರೆಪ್ರೆಸೆಂಟೇಟಿವ್. ಕಾನ್ಸ್ಟಿಟ್ಯೂಷನ್ ಕೂಡ ರೆಪ್ರೆಸೆಂಟೇಟಿವ್, ಡೆಮೋಕ್ರಸಿ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಲ್ವ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಸೆಲೆಕ್ಟೆಡ್ ಮಾಡಲ್ಲ. ಇವಾಗೂ ಅಷ್ಟೇ ಈಗ ಪ್ರೆಸೆಂಟ್ ಪಾಲಿಟಿನಲ್ಲಿ ಎಲ್ಲ ನೋಡ್ಕೊಳ್ಳೋದಾದರೆ ನಾವು ಯಾವಾಗಲೂ ಸೆಲೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಗಿರೋ ಪೋಸ್ಟಲ್ ಎಲ್ಲನೂ ಸೆಲೆಕ್ಟೆಡ್ ಮಾಡಲ್ಲ. ಓಕೆ, ಇದರ್ ಇಟ್ ವಿಲ್ ಬಿ ಸೆಲೆಕ್ಟ್ ಆದ್ರೂ ದೇರ್ ವಿಲ್ ಬಿ ಎನ್ ಎಕ್ಸಾಮ್ಸ್ ಲೈಕ್ ದಟ್. ಓಕೆ, ಇಟ್ ವಿಲ್ ನಾಟ್ ಬಿ ಹ್ಯಾಂಡ್ ಪಿಕ್ಡ್. ಸೊ ಆ ಬೇಸಿಸ್ ಮೇಲೆ ನೋಡಿಕೊಂಡ್ರೆ ಆಪ್ಷನ್ ಡಿ ಅನ್ನೋದು ಕ್ಯಾನ್ಸಲ್ ಮಾಡ್ಬೋದಾ ನಾವು? ಆಪ್ಷನ್ ಡಿ. ಆಮೇಲೆ ಎಕ್ಸ್ಪರ್ಟೀಸ್, ಇಫ್ ಯು ಕ್ಯಾನ್ ಬ್ರೇಕ್ ದ ವರ್ಡ್ ಎಕ್ಸ್ಪರ್ಟೀಸ್ ಅನ್ನೋದು ಅಂದರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಎಕ್ಸ್ಪರ್ಟೀಸ್ ಆವಾಗ ಯಾರೂ ಇರಲಿಲ್ಲ. ಓಕೆ, ಇಟ್ ವಾಸ್ ವೆರಿ ಮಚ್ ಅಂದರೆ ಬೇರೆ ಬೇರೆ ಕಂಟ್ರೀಸಲ್ಲಿ ನಾಲೆಡ್ಜ್ ತಗೊಂಡು ತಿಳ್ಕೊಂಡು ಆಮೇಲೆ ಮಾಡಬೇಕಾಗ್ತಾ ಬರ್ತಿತ್ತು. ಸೊ ಎಕ್ಸ್ಪರ್ಟೀಸ್ ಅನ್ನೋ ವರ್ಡ್ ನೋಡಿಕೊಂಡು ಯು ಕ್ಯಾನ್ ಡಿಲೀಟ್ ದಿಸ್ ಆಪ್ಷನ್, ಅಂದರೆ ಎಲಿಮಿನೇಟ್ ದಿಸ್ ಆಪ್ಷನ್. ಓಕೆ, ಸಿ ಯಾವಾಗೇ ಆಗಲಿ ನಿಮ್ಗೆ ಏನೇ ಡೌಟ್ ಬಂದರೆ ವರ್ಡ್ನ ಬ್ರೇಕ್ ಮಾಡಿ. ಸಿ ಹಿಯರ್ ಇಫ್ ಯು ಕ್ಯಾನ್ ಬ್ರೇಕ್ ದ ವರ್ಡ್ ಸೆಲೆಕ್ಟೆಡ್, ಎಕ್ಸ್ಪರ್ಟೀಸ್. ಎಕ್ಸಾಮಲ್ಲಿ ಕುತ್ಕೊಂತೀವಲ್ವಾ, ಸಮ್ಟೈಮ್ಸ್ ವಾಟ್ ಹ್ಯಾಪನ್, ನಾವು ಟಾಪರ್ಸ್ ಆಗಿದ್ರು ಕೂಡ ಸಿಲ್ಲಿ ಮಿಸ್ಟೇಕ್ಸ್ ಯಾವಾಗ ಬರುತ್ತೆ ಅಂದರೆ ಕ್ವೆಶನ್ಸ್ನ ನೀಟಾಗಿ ಓದದೇ ಇದ್ದಾಗ. ಓಕೆ, ಕ್ವೆಶನ್ಸ್ನ ಅಥವಾ ಆಪ್ಷನ್ಸ್ನ ಬ್ರೇಕ್ ಡೌನ್ ಮಾಡಿ ಏನಾಗ್ತಿದೆ ಅಂತ ಹೇಳಿ. ಓಕೆ, ದಟ್ ಈಸ್ ವೆನ್ ಯು ವಿಲ್ ಕಮ್ ಟು ನೋ. ಓಕೆ, ನೆಕ್ಸ್ಟ್ ಆಪ್ಷನ್ ಇಸ್ ಬಿ. ಬಿ ಆ್ಯಂಡ್ ಸಿ ನೋಡೋಣ. ಬಿ ಏನು ಹೇಳ್ತಾ ಇದೆ, ನಾಮಿನೇಟೆಡ್ ಬೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್. ನಾಮಿನೇಟೆಡ್ ಬೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್ ಅಂತ ಕೊಟ್ಟಿದ್ದಾರೆ. ನಾಮಿನೇಟೆಡ್ ಇದು ಸೆಲೆಕ್ಟೆಡ್ ಆ್ಯಂಡ್ ನಾಮಿನೇಟೆಡ್ ಡೋಂಟ್ ಯು ಥಿಂಕ್ ರಿಲೇಟಬಲ್ ಆಗಿದೆ? ಸೆಲೆಕ್ಟೆಡ್ ಮತ್ತು ನಾಮಿನೇಟೆಡ್ ಅಲ್ವಾ. ಸೊ ಯು ಕ್ಯಾನ್ ಆಲ್ಸೋ ಎಲಿಮಿನೇಟ್ ದಿಸ್ ಆಪ್ಷನ್. ಸೊ ಫೈನಲ್ ಆಗಿ ಉಳಿದಿರೋದು ನಿಮ್ಗೇನು, ಎಲೆಕ್ಟೆಡ್ ಬೈ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಎಲೆಕ್ಟೆಡ್ ಅಂದರೆ ಡೈರೆಕ್ಟಾ ಇಂಡೈರೆಕ್ಟಾ? ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಓಕೆ, ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗಿರ್ತಾರೆ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕುತ್ಕೊಂಡಿರ್ತಾರೆ ಅಲ್ವಾ, ಫ್ರಮ್ ದ ಪ್ರಾವಿನ್ಸಸ್ ಇರ್ತಾರೆ ಅಲ್ವಾ. ಸೊ ಪ್ರಾವಿನ್ಸಸ್ ಅಂದರೆ ಇದನ್ನ ನೀವೀಗ ಹೆಂಗೆ ಓದ್ಕೋಬೇಕಂದ್ರೆ ಕ್ವೆಶನ್ನ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರಮ್ ಪ್ರಾವಿನ್ಸಸ್. ಈಗ ಎಲೆಕ್ಟ್ ಮಾಡಿ ಕಳಿಸ್ತಾರಲ್ವ, ಇಂಡೈರೆಕ್ಟಾಗಿ ಎಲೆಕ್ಟ್ ಮಾಡಿ ಕಳಿಸ್ತಾರಲ್ವ, ಇಂಡೈರೆಕ್ಟಾಗಿ ಎಲೆಕ್ಟ್ ಮಾಡಿ ಕುತ್ಕೊಂಡಿರೋರು ಯಾರು ಅನ್ನೋದನ್ನು ತಿಳ್ಕೊಬೇಕು. ಸೊ 1946 ಎಲೆಕ್ಷನ್ ಆಗುತ್ತೆ. ಓಕೆ, 1946 ಎಲೆಕ್ಷನ್ ಆಗುತ್ತೆ. ದೆನ್ ದ ಕ್ಯಾಬಿನೆಟ್ ಮಿಷನ್ ಅನ್ನೋದು ನಮ್ಮ ಇಂಡಿಯಾಗೆ ಬರುತ್ತೆ. ಕ್ಯಾಬಿನೆಟ್ ಮಿಷನ್ ಅನ್ನೋದು ಏನು ಹೇಳುತ್ತೆ, 1946 ಎಲೆಕ್ಷನ್ ಮುಖಾಂತರ ನಾವೇನು ಮಾಡ್ತೀವಿ, ನಾವು ಎಲೆಕ್ಟ್ ಮಾಡ್ಕೊತೀವಿ. ಅಂದರೆ ಮೆಂಬರ್ಸ್ನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಕೂತಿರ್ತಾರಲ್ಲ ಅವ್ರನ್ನ ಇಂಡೈರೆಕ್ಟಾಗಿ ಎಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆಲ್ ಅಂಡರ್ಸ್ಟುಡ್. ಸೊ ಯು ಹ್ಯಾವ್ ಟು ಕೀಪ್ ಚೆಕ್ ಆನ್ ಏನು ಟ್ರ್ಯಾಪ್ಸ್ ಇಟ್ಟಿದ್ದಾರೆ, ಟ್ರಿಕ್ಸ್ ಆ್ಯಂಡ್ ಟ್ರ್ಯಾಪ್ಸ್ ಏನು ಇಟ್ಟಿದ್ದಾರೆ ಎಕ್ಸಾಮಿನರ್ಸ್ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಅಂಡರ್ಸ್ಟುಡ್ ವಿತ್ ದಿಸ್? ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬಗ್ಗೆ ಯಾವುದು ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟು ಅಂತ ಕೇಳಿದ್ದಾರೆ. ಇಟ್ ವಾಸ್ elected by provincial assembly in 1946. ಈಗ ತಾನೇ ಡಿಸ್ಕಸ್ ಮಾಡಿದೆ ಅಲ್ವಾ, ಪ್ರಾವಿನ್ಷಿಯಲ್ ಅಸೆಂಬ್ಲಿ ಅನ್ನೋದು 1946 ಆ್ಯಕ್ಚುಲ್ ಆಗಿ 1946 ಎಲೆಕ್ಷನ್ಸ್ ಆಗುತ್ತೆ. ಸೊ ಫ್ರಮ್ ಪ್ರಾವಿನ್ಷಿಯಲ್ ಅಸೆಂಬ್ಲಿ ಮೆಂಬರ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾರು ಕೂತಿರ್ತಾರಲ್ವಾ ಅವರು ಇಲ್ಲಿಂದ ಪ್ರಾವಿನ್ಷಿಯಲ್ ಅಸೆಂಬ್ಲೀಸಿಂದ ಎಲೆಕ್ಟ್ ಆಗ್ತಾರೆ. ಇಂಡೈರೆಕ್ಟ್ಲಿ ದೇ ವಿಲ್ ಗೆಟ್ ಎಲೆಕ್ಟೆಡ್ ಅಲ್ವಾ. ಸೊ ಓಕೆ, ದಿಸ್ ಆಪ್ಷನ್ ಇಸ್ ಕರೆಕ್ಟ್. Fine. Next, Jawaharlal Nehru
M.A. Jinnah, Sardar Vallabhbhai Patel were the members of Constitution Assembly. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮೆಂಬರ್ಸ್ ಯಾರು ಅಂತ ಕೇಳ್ತಾ ಇದ್ದಾರೆ. ಸಿ ಇದೇನ್ ಗೊತ್ತಾ, ಪಕ್ಕಾ ಟ್ರ್ಯಾಪ್ ಕ್ವೆಶ್ಚನ್, ಪಕ್ಕಾ ಟ್ರ್ಯಾಪ್. ಇದನ್ನ ಇನ್ನೊಂದು ವರ್ಡ್ ಆಗಿ ಹೇಳ್ಬೋದು ಅಂದ್ರೆ ಅಸೋಸಿಯೇಟ್ ಟ್ರ್ಯಾಪ್ ಅಂತ ಕರೀತಾರೆ. ಅಸೋಸಿಯೇಟ್ ಟ್ರ್ಯಾಪ್ ಅಂದ್ರೆ ಜಿನ್ನಾ ನೋಡಿದಿರಾ, ಜಿನ್ನಾನ ಇವಾಗ ಯಾಕೆ ಇದನ್ನ ಮಿಡಲ್ ಅಲ್ಲಿ ಹಾಕಿದ್ರು? ಸಿ ಓದ್ಬೇಕಾರೆ ಕ್ವಶನ್ ಓದ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ವೆರಿ ಸ್ಪೀಡಾಗಿ ಇರ್ತೀವಿ, ಇಲ್ಲಿ ಇದ್ದಂಗೆ ಇರಲ್ಲ ನಾವು. ಎಕ್ಸಾಮ್ ಹಾಲಲ್ಲಿ ಕುತ್ಕೊಳ್ಬೇಕಾದ್ರೆ ವಿ ವಿಲ್ ಸಿ ದ ಲೈನ್ಸ್, ಬಿಟ್ವೀನ್ ದ ಲೈನ್ಸು ಕೂಡ ಓದಲ್ಲ ನಾವು, ಹಿಂಗೆ ಓದ್ಬಿಟ್ಟು ಹಂಗೆ ಆಗ್ತಿರ್ತೀವಿ. ಸೊ ದಿಸ್ ಈಸ್ ವೈ ಯು ಹ್ಯಾವ್ ಟು ಮೇಕ್ ಶೋರ್. ಸಿ ಎಕ್ಸಾಮಿನರ್ ಎಷ್ಟು ಸ್ಮಾರ್ಟ್ ಇದ್ದಾರೆ ನೋಡಿ, ಜಿನ್ನಾನ ಇಲ್ಲಾದರೂ ಹಾಕ್ಬೋದಾಯಿತು, ಫಸ್ಟ್ರಲ್ಲಿ ಹಾಕಿದ್ರು ಹಾಕ್ಬೋದಾಗಿತ್ತು. ಅವ್ರಂದ್ರೆ ಓಕೆ ಮೆಂಬರ್ಸ್ ಏನು ತಪ್ಪು ಮಾಡಲ್ಲ ಬಿಡು, ಮೆಂಬರ್ಸ್ ಕೊಟ್ಟಿರ್ತಾರೆ ಅಂತ ಹಾಕ್ಬಿಡ್ತಾರೆ. ಸೊ ದಟ್ ಈಸ್ ವಾಟ್ ವಿ ಡೂ ಅ ಮಿಸ್ಟೇಕ್. ಕೇರ್ಫುಲ್ಲಾಗಿ ಓದಿ, ಇದನ್ನೇ ಟ್ರ್ಯಾಪ್ ಅಂತ, ಟ್ರ್ಯಾಪ್ ಕ್ವಶನ್ಸ್ ಇದೆ. ಓಕೆ, ಜಿನ್ನಾ ಅವ್ರು ಇದ್ರ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಅವರೇ ಡಿಮ್ಯಾಂಡ್ ಸಪ್ರೇಟ್ ಪಾಕಿಸ್ತಾನ ಬೇಕು ನಮಗೆ ಅಂತ ಹೇಳೋರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕುತ್ಕೊಂಡು ಇಂಡಿಯಾಗೆ ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ರಾ? ಇಲ್ಲ ಅಲ್ವಾ, ಚಾನ್ಸೇ ಇಲ್ಲ. ಸೊ ದಿಸ್ ಕ್ವೆಶನ್, ಈ ಒಂದು ಕ್ವೆಶನ್, ಈ ಸ್ಟೇಟ್ಮೆಂಟ್, ಒಂದು ಸ್ಟೇಟ್ಮೆಂಟ್ ನೀವು ಎಲಿಮಿನೇಟ್ ಮಾಡಿದ್ರೆ ಆಟೋಮೆಟಿಕಲಿ ವಿಲ್ ಬಿ ಲ್ಯಾಂಡಿಂಗ್ ಅಪ್ ಟು ಆಪ್ಷನ್ 1. ಸಿ ಇಲ್ಲಿ 2 ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್, ಆಪ್ಷನ್ 1 ಕರೆಕ್ಟಾ? ಒಂದೇ ಒಂದು ವರ್ಡಿಂದ 3 ಆಪ್ಷನ್ಸ್ ಗಾಟ್ ಎಲಿಮಿನೇಟೆಡ್. ಸೊ ದಿಸ್ ಇಸ್ ಹೌ ಯು ವಿಲ್ ಸೇವ್ ದ ಟೈಮ್. ಒಂದು ಕ್ವೆಶನಲ್ಲೇ ಡಿಗ್ ಮಾಡಬೇಡಿ ಜಾಸ್ತಿ. ಓಕೆ, ರೀಡ್ ಬಿಟ್ವೀನ್ ದ ಲೈನ್ಸ್. ಏನು ನೀವು ಹೆಂಗಿರಬೇಕು ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಯಾವ ಆಪ್ಷನ್ ರಾಂಗ್ ಅನ್ನೋದು ಬದಲು ಏನು ಟ್ರ್ಯಾಪ್ ಇಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೋಬೇಕು. ಓಕೆ, ಈ ಥರ ಟ್ರ್ಯಾಪ್ ಅನ್ನೋದನ್ನ, ಟ್ರ್ಯಾಪ್ ಮೇಲೂ ಸ್ವಲ್ಪ ವರ್ಕ್ ಮಾಡಿ. ಗಿವ್ ಯುವರ್ ಟೈಮ್ ಲೈಕ್ 10 to 15 minutes. ಅನಾಲಿಸಿಸ್, ನಾವು ಹೆಂಗೆ PYQsನ ಸಾಲ್ವ್ ಮಾಡೋದು ಬೇರೆ, ಅನಾಲಿಸಿಸ್ ಬೇರೆ. ಸಾಲ್ವ್ ಹೆಂಗೆ ಮಾಡ್ತೀವಿ ಅಂದರೆ ಸುಮ್ಮನೆ ಯಾವ್ದು ಕ್ವಶನ್ ಕರೆಕ್ಟ್ ಆಗಿದೆ ಯಾವ ಕ್ವಶನ್ ರಾಂಗ್ ಆಗಿದೆ ಅಂತ ಹೊಟ್ಟೋಗ್ಬಿಡ್ತೀವಿ. ಬಟ್ ಅನಾಲಿಸಿಸ್ ಅಂದರೆ ಇದೆ, ಎಲ್ಲಿ ಏನು ತಪ್ಪು ಮಾಡಿದ್ದಾರೆ, ಯಾಕೆ ಇಲ್ಲೇ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೋಬೇಕು. ಓಕೆ, ಮೂವಿಂಗ್ ಆನ್ ಟು ಥರ್ಡ್ ಸ್ಟೇಟ್ಮೆಂಟ್. ಫಸ್ಟ್ ಸೆಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಾಸ್ ಹೆಲ್ಡ್. ಬಿಗಿನಿಂಗ್ ಆಫ್ ದ ಕ್ಲಾಸಲ್ಲಿ ನಾನು ಹೇಳಿದೆ, ಇಲ್ಲಿ ಇಯರ್ಸ್ ಇರುತ್ತೆ, ಮಂತ್ ಇರುತ್ತೆ, ಪ್ಲಸ್ ಕಮಿಟಿದು ಚೇರ್ಪರ್ಸನ್ಸ್ ಇರ್ತಾರೆ. ಇದರಲ್ಲಿ ತಪ್ಪು ಜಾಸ್ತಿ ಮಾಡ್ತಾರೆ. ಓಕೆ, ನಾನು ಆಗಲೇ ಹೇಳ್ದಂಗೆ ಅಂದರೆ ನಾಟ್ ಮೆನಿ ಟೈಮ್ಸ್ ಬಟ್ 80 to 90% ನಿಮಗೆ ಇಯರ್ಸಲ್ಲಿ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾವಾಗ ಫಸ್ಟ್ ಸೆಷನ್ ಹೆಲ್ಡ್ ಆಗಿದ್ದು ಅಂತ ಕೊಟ್ಟಿದ್ದಾರೆ. ಯೂಶಲ್ ಆಗಿ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ, 1947 ಕಾನ್ಸ್ಟಿಟ್ಯೂಷನ್ ಹೆಂಗೂ ಆಗಸ್ಟ್ 1947 ನಮ್ಗೆ ಇಂಡಿಪೆಂಡೆನ್ಸ್ ಬರುತ್ತೆ, ಆ ಇಯರಲ್ಲೇ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕೂಡ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ಟಿಕ್ ಮಾಡ್ತಾರೆ. ನೋ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾವಾಗ ಬಂದಿದ್ದು ಅಂದರೆ ಫಸ್ಟ್ ಅಸೆಂಬ್ಲಿ ಡಿಸೆಂಬರ್ 9, 1946. ಅರ್ಥ ಆಯ್ತಾ? 1946 ಡಿಸೆಂಬರ್ 9 ಮೀಟ್ ಆಗುತ್ತೆ, ಫಸ್ಟ್ ಸೆಷನ್ ಅಲ್ಲೇ ಆಗೋದು. ಅರ್ಥ ಆಯ್ತಾ? ಓಕೆ, ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಾಸ್ ಅಡಾಪ್ಟೆಡ್. ಅಡಾಪ್ಟೆಡ್, ಸಿ ಇಲ್ಲಿ ಅಡಾಪ್ಟೆಡ್ ಆ್ಯಂಡ್ ಇನ್ನೊಂದು ಯಾವುದು? ಎಸ್ಟಾಬ್ಲಿಷ್ಡ್, ಕೇಮ್ ಇನ್ ಟು ಫೋರ್ಸ್. ಅಡಾಪ್ಟೆಡ್ ಯಾವಾಗ ಆಗಿದ್ದು? ನವೆಂಬರ್, ಹೇಳಿ ಡೇಟ್ ನೀವೇ. ಜಾನ್ 1950. ಓಕೆ, ಅಡಾಪ್ಟೆಡ್ಗೂ ಕೇಮ್ ಇನ್ ಟು ಫೋರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಏನು ಮಾಡ್ತಾರೆ ಅಂದರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈ ವರ್ಡ್ ಆದರೂ ಚೇಂಜ್ ಮಾಡ್ತಾರೆ, ಇಲ್ಲಾದರೂ ಚೇಂಜ್ ಮಾಡ್ತಾರೆ. ನಮಗೆ ಇಲ್ಲಿರೋ ಕ್ವೆಶನ್ಸ್ಗೆ ನೋಡ್ಕೊಳ್ಳೋದಾದ್ರೆ ಇಲ್ಲಿ ಚೇಂಜ್ ಮಾಡಿದ್ದಾರೆ. ಅಡಾಪ್ಟೆಡ್ ಯಾವಾಗ? ನವೆಂಬರ್ 26, 1949. ಕೇಮ್ ಇನ್ ಟು ಫೋರ್ಸ್, ಫೋರ್ಸ್ ಯಾವಾಗ ಬಂದಿದ್ದು ಅಂದರೆ ಜಾನ್ 26, 1950. ಇನ್ನೊಂದು ಇದರಲ್ಲಿ ಹೆಂಗೆ ಡಿಫ್ರೆಂಟಾಗಿ ಕ್ವೆಶನ್ ಕೇಳ್ಬೋದು ಅಂದರೆ, ಈ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಮಗೆ ಜಾನ್ 26, 1949 ರೆಡಿ ಆಗಿದ್ರು ಕೂಡ ಯಾಕೆ ಜಾನ್ 26 ಅಂದರೆ ನವೆಂಬರ್ 26, 1949 ರೆಡಿ ಆಗಿದ್ರು ಜಾನ್ 26 ಯಾಕೆ ಬಂತು ಅಂತ ಕೇಳ್ತಾರೆ. ವಾಟ್ ಈಸ್ ದ ರೀಸನ್ ಫಾರ್ ಇಟ್? ಫ್ಯಾಂಟಾಸ್ಟಿಕ್. ನಾವು ಫಸ್ಟು ನಮಗೆ ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡ್ಕೊಂಡಿದ್ದು ಫಸ್ಟ್ ಟೈಮು ಈ ಡೇಟೆ ನವೆಂಬರ್ 26 ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ January 26 ಅಂತ, ಅದಕ್ಕೋಸ್ಕರ ನಾವು ಆ ಡೇಟ್ನ
ನಮ್ಮದು ಫಸ್ಟ್ ಅಂದರೆ ಡಿಕ್ಲೇರ್ ಮಾಡ್ಕೊಂಡಿದ್ದು ಇಂಡಿಪೆಂಡೆನ್ಸ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಡೇಟ್ನ ನೋಡ್ಕೊತೀವಿ. ಅಂದರೆ ಆ ಡೇಟ್ಗೆ ನಾವು ಕೇಮ್ ಇನ್ ಟು ಫೋರ್ಸ್ ಅಂದರೆ ಪೂರ್ತಿ ಅದನ್ನು ಜಾರಿಗೆ ತೊಗೊಂಡು ಬರ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು. ಆದರೆ ಹಿಸ್ಟ್ರಿನೂ ನೋಡ್ಕೋಬೇಕು. ಇವಾಗ ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟು ಇಟ್ ವಾಸ್ ಎಲೆಕ್ಟೆಡ್, ಇದು ಓಕೆ ಫೈನ್. ಸೆಕೆಂಡು, ಇವರು ಮೆಂಬರ್ಸ್ ಅಲ್ಲದೆ ಬೇರೆ ಯಾರ್ಯಾರು ಮೆಂಬರ್ಸ್ ಇದ್ರು. ಓಕೆ, ಯಾರ್ಯಾರು ಮೆಂಬರ್ಸ್ ಇಲ್ಲ, ಯಾರ್ಯಾರು ಮೆಂಬರ್ಸ್ ಇಲ್ಲ ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಯಾರು ಮೆಂಬರ್ಸ್ ಇದ್ರು ಕಮಿಟೀಸಲ್ಲಿ 22 ಕಮಿಟೀಸ್ ಇತ್ತು ಅಲ್ವಾ, 22 ಕಮಿಟೀಸಲ್ಲಿ ಯಾರ್ಯಾರು ಮೆಂಬರ್ ಇದ್ರು. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಇವ್ರದ್ದೆಲ್ಲ ನೋಟೆಡ್ ನೇಮ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಅಂಬೇಡ್ಕರ್, ನೆಹರು ಅವರೆಲ್ಲನೂ ನಮ್ಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ಕೆಲವೊಂದು ಇವಾಗ ಫಾರ್ ಎಕ್ಸಾಂಪಲ್ ಕೃಪಲಾನಿ ಅಂತ ಅವರೆಲ್ಲನೂ ಇರ್ತಾರೆ, ಇವ್ರೂ ಕಮಿಟೀಸಲ್ಲಿ ಇರ್ತಾರೆ. ಅವ್ರು ಏನು ಮಾಡ್ತೀವಿ, ನಾವು ಅಷ್ಟೊಂದು ಗಮನ ಕೊಡಲ್ಲ. ಆದರೆ ಕ್ವಶನ್ಸಲ್ಲಿ ಏನು ಮಾಡ್ತಾರೆ, ಅವ್ರದ್ದೇ ನೇಮ್ ಹಾಕಿ ಕೊಟ್ಬಿಡ್ತಾರೆ. ಸೊ ಯು ಶುಡ್ ಬಿ ವೆರಿ ಥರೋ ವಿತ್ ದ ನೇಮ್ಸ್, ಕಮಿಟಿ ನೇಮ್ಸ್ದು ಥರೋ ಆಗಿರಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಓಕೆ, ವಾಟ್ ವಾಸ್ ದ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಡಿಯಾ January 26, 1950. January 26, 1950ನಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಾಗ ಕಾನ್ಸ್ಟಿಟ್ಯೂಷನ್ದು ಸ್ಟೇಟಸ್ ಏನಾಗಿತ್ತು ಈ ಆಪ್ಷನ್ಸಲ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿರೋ ಯಾವೇ ವರ್ಡ್ಸ್ ಆಗಲಿ ಫಾಲ್ಸ್ ಅಲ್ಲ, ಎಲ್ಲ ಟ್ರೂ. ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ವರ್ಡ್ಸ್, ಇಲ್ಲಿ ಏನೇನು ಆಪ್ಷನ್ಸಲ್ಲಿ ಎಲ್ಲ ವರ್ಡ್ಸ್ ಕೊಟ್ಟಿದ್ದಾರಲ್ಲ, ಎವ್ರಿಥಿಂಗ್ ಇಸ್ ಟ್ರೂ. ದೆನ್ ಹೌ ವಿಲ್ ಯು ಎಲಿಮಿನೇಟ್? ಇನ್ನೊಂದು ಟ್ವಿಸ್ಟ್ ನೋಡಿ ಹೆಂಗೆ ಟ್ರಿಕ್ ಮಾಡಿದ್ದಾರೆ ನಿಮ್ಮ ಸೈಕಾಲಜಿ ಅಂದರೆ, 2 words, 3 words, 4 words, 5 words. ಕರೆಕ್ಟಾ? ಈಗ ನಾವೇನು ಮಾಡ್ತೀವಿ, ಇಂಥ ಅಂದರೆ ಪ್ರೆಸ್ಟೀಜಿಯಸ್ ಆಗಿರೋ ಎಕ್ಸಾಮ್ಸ್ಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಯಾಕೆ ಓನ್ಲಿ 2 words 3 words ಕೊಡ್ತಾರೆ? 50-50 ಇದರಲ್ಲಿ ಸಿ ಆದರೂ ಇರಬೇಕು, ಡಿ ಆದರೂ ಇರಬೇಕು ಅಂತ ಹೇಳಿ ಮಾಡ್ತೀವಿ. ದೊಡ್ಡದಾಗಿರೋದೇ ಆಪ್ಷನ್ನೇ ಕರೆಕ್ಟ್ ಅಂತ ಹೇಳ್ಬಿಟ್ಟು ಇದನ್ನು ಮಾರ್ಕ್ ಮಾಡಿಬಿಡ್ತೀವಿ. ಆ್ಯಂಡ್ ಆಲ್ಸೋ ಇನ್ನೊಂದೇನು ಗೊತ್ತಾ, January 26, 1950 ಇಂಡಿಪೆಂಡೆನ್ಸ್ ಬಂದಿದೆ ಅಂದರೆ ಎಲ್ಲ ಬಂದ್ಬಿಟ್ಟಿರುತ್ತೆ, ನಮಗೇನು ಚೇಂಜಸ್ ಇರಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮಾರ್ಕ್ ಮಾಡಿಬಿಡ್ತೀವಿ. ಕರೆಕ್ಟಾ? ಸೊ ಆ್ಯಕ್ಚುಲ್ ಆಗಿ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಬಿ ಆಪ್ಷನ್ ಇಸ್ ಕರೆಕ್ಟ್. ಅರ್ಥ ಆಯ್ತಾ? ಬಿ ಆಪ್ಷನ್, ನಾವು ನಮಗೆ ಕಾನ್ಸ್ಟಿಟ್ಯೂಷನ್ನ ನಾವು ಅಡಾಪ್ಟ್ ಮಾಡ್ಕೊತೀವಲ್ವ, ಆವಾಗ ನಮಗೆ ಸಾವ್ರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಇಷ್ಟೇ ಇದ್ದಿದ್ದು. ಸಾವ್ರಿನ್ ಯಾಕೆ ಅಂತ ಹೇಳಿದ್ರೆ, ಸಾವ್ರಿನ್ ಅನ್ನೋದು ನಮಗೆ ನಮ್ಮದು ಕಾನ್ಸ್ಟಿಟ್ಯೂಷನ್ ಅನ್ನೋದು ಬೇಕಾಗಿತ್ತು. ವಿ ಡಿಂಟ್ ವಾಂಟೆಡ್ ಟು ಬಿ ರೂಲ್ಡ್ ಬೈ ಎನಿಬಡಿ. ಯಾರ ರೂಲ್ ಕೆಳಗಡೆನೂ ಇರಬೇಕಾಗಿದ್ದ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಾವ್ರಿನ್ ತೊಗೊಂಡ್ವಿ. ಡೆಮೊಕ್ರೆಟಿಕ್ ಯಾಕೆ ಅಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ವೋಟಿಂಗ್ ಪವರ್ ಬೇಕಿತ್ತು, ಅದಕ್ಕೆ ಡೆಮೊಕ್ರೆಟಿಕ್ ವರ್ಡ್ನ ಆ್ಯಡ್ ಮಾಡ್ಕೊಂಡ್ವಿ. ರಿಪಬ್ಲಿಕ್ ಯಾಕೆ ಅಂದರೆ ಇನ್ಮೇಲೆ ಕಿಂಗ್ ಕ್ವೀನ್ ಇರಲ್ಲ, ಪ್ರೆಸಿಡೆಂಟ್ ಇರ್ತಾರೆ ಅಂತ ಈ 3 ವರ್ಡ್ಸ್ನ ನಾವು ಆ್ಯಡ್ ಮಾಡ್ಕೊತೀವಿ. ಅರ್ಥ ಆಯ್ತಾ? ಸೊ ದಿಸ್ ಆಪ್ಷನ್ ವಿಲ್ ಬಿ ಎಲಿಮಿನೇಟೆಡ್. ದಿಸ್ ಆಪ್ಷನ್ ಆಲ್ಸೋ ನಮಗೆ ಇವಾಗ ಆಸ್ಪಿರೆಂಟ್ ಸರ್ಫೇಸ್ ಲೆವೆಲ್ ಮೇಲೆ ಓದ್ಕೊಂಡು ಹೋಗಿರೋರಿಗೆ ಬಿಟ್ವೀನ್ ಸಿ ಆ್ಯಂಡ್ ಡಿ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಓಕೆ, ಬಿ ಓದೋದೇ ಇಲ್ಲ, 2-3 ವರ್ಡ್ಸ್ ಏನಕ್ಕೆ ಕೊಟ್ಟಿರ್ತಾರೆ ಅಂತ. ಆ್ಯಂಡ್ ಪ್ರಿಯಾಂಬಲಲ್ಲಿ ವೆರಿ ನಾವು ಏನಾಗಿರುತ್ತೆ ಅಂದರೆ ನಮ್ಮ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಓದಿ ಚಿಕ್ಕ ವಯಸ್ಸಿಂದ ಇದನ್ನು ನೆನ್ಪಿಟ್ಕೊಂಡಿರ್ತೀವಿ ಜಾಸ್ತಿ. ಅದಕ್ಕೋಸ್ಕರ ಪ್ಲೀಸ್, ಇಫ್ ಯು ಸಾಲ್ವ್ ಮೋರ್ ಮಾಕ್ ಟೆಸ್ಟ್ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಲೈಕ್ ದಿಸ್, ಯು ವಿಲ್ ಕಮ್ ಟು ನೋ. ಅರ್ಥ ಆಯ್ತಾ? ಈ ಆಪ್ಷನ್ ಅಲ್ಲ, ಈ ಆಪ್ಷನ್. ಇನ್ ಕೇಸ್ ದೇ ವಿಲ್ ಆಸ್ಕ್ ಯು 42nd ಅಮೆಂಡ್ಮೆಂಟ್ ಪ್ರಕಾರ, 42nd ಅಮೆಂಡ್ಮೆಂಟ್ 1976 ಪ್ರಕಾರ ಕಾನ್ಸ್ಟಿಟ್ಯೂಷನ್ ಅನ್ನೋದು, ಪ್ರಿಯಾಂಬಲ್ ಅನ್ನೋದು ಏನೇನು ವರ್ಡ್ಸ್ ಇತ್ತು ಅಂತ ಕೇಳ್ತಾರೆ. ಅವಾಗ ನೀವು ಇದನ್ನು ಮಾರ್ಕ್ ಮಾಡಬೇಕು, ಸಾವ್ರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಅಂತ. ಓಕೆ, ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಿದಾಗ ಇದು ಯಾವುದೂ ಇರಲಿಲ್ಲ, ಓನ್ಲಿ ಇದೇ ಮಾತ್ರ ಇತ್ತು. ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ, ನೆಕ್ಸ್ಟ್ ಕ್ವೆಶನ್ ಏನು? ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್. ಇವಾಗ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಇದು ಫಸ್ಟು 2023 ಬಂದಿದ್ದು. 2023 ಮುಂಚೆ ಎಲ್ಲ ಬರೀ ಆಪ್ಷನ್ಸ್ ಮಾತ್ರ ಇರ್ತಾಯಿತ್ತು. ಫ್ರಮ್ 2023 ದೇ ಹ್ಯಾವ್ ಇಂಟ್ರಡ್ಯೂಸ್ ದ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಕೂಡ. ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸಲ್ಲಿ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ, ನೋಡೋಣ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಏನು ಓದುತ್ತೆ? ಕಾನ್ಸ್ಟಿಟ್ಯೂಷನ್ ಡೇ ಈಸ್ ಸೆಲೆಬ್ರೇಟೆಡ್ November 26th
every year to promote constitutional values among citizens. ಇದು ಫಸ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ November 26, 1949, Constitution of India set up a drafting committee under chairmanship of B.R. Ambedkar to prepare a draft Constitution of India. Okay, ಹೇಳಿ. ಈಗ November 26, 1949 ಡ್ರಾಫ್ಟಿಂಗ್ ಕಮಿಟಿ ಇದು ಚೇರ್ಪರ್ಸನ್ ಅಂಬೇಡ್ಕರ್ ಅವರು. ದಿಸ್ ಆಪ್ಷನ್ ಇಸ್ ಕರೆಕ್ಟ್. ವಿಲ್ ಯು ಅಗ್ರಿ ವಿತ್ ಮೀ? ನೋ. ಡೇಟ್ ನಾನು ಅದನ್ನೇ ಹೇಳಿದ್ದು, ಈ ಡೇಟ್ನ ಚೇಂಜ್ ಮಾಡ್ತಾರೆ. ಯಾವಾಗ ಡ್ರಾಫ್ಟಿಂಗ್ ಕಮಿಟಿ ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು? ಆಗಸ್ಟ್ 29, 1947. ಜಸ್ಟ್ 2 weeks ಲೇಟರ್, ಇಂಡಿಪೆಂಡೆನ್ಸ್ ಬಂದಿದ್ದು 2 weeks ಲೇಟರ್ ಆದಮೇಲೆ ಡ್ರಾಫ್ಟಿಂಗ್ ಕಮಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅವ್ರದ್ದು ಚೇರ್ಪರ್ಸನ್ B.R. ಅಂಬೇಡ್ಕರ್. ಯೂಶಲ್ ಆಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಆಸ್ಪಿರೆಂಟ್ಸು ಡೇಟ್ ಎಲ್ಲ ಮರ್ತೋಗ್ಬಿಟ್ಟು ಓಕೆ ಡ್ರಾಫ್ಟಿಂಗ್ ಕಮಿಟಿದು ಚೇರ್ಪರ್ಸನ್ B.R. ಅಂಬೇಡ್ಕರ್ ಅವರೇ ಅಲ್ವಾ ಅಂತ ಈ ಆಪ್ಷನ್ ಟಿಕ್ ಮಾಡ್ತಾರೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಇದು ಸ್ಟೇಟ್ಮೆಂಟ್, ಎಲ್ಲೆಲ್ಲಿ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ ಅದು ಒಟ್ಟೋಗುತ್ತೆ. ಸೊ ಸ್ಟೇಟ್ಮೆಂಟ್ 2 ಇಲ್ಲಿ ಕರೆಕ್ಟ್ ಆಗಿದೆಯಾ? ಡಿ ಆಪ್ಷನ್ ವಿಲ್ ಬಿ ಗಾನ್. ಓಕೆ, ಹಿಯರ್ ಬೋತ್ 1 and 2 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 is a correct explanation of ಸ್ಟೇಟ್ಮೆಂಟ್ 1 ಅಂತ ಕೊಟ್ಟಿದ್ದಾರೆ. 1 and 2 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಇಲ್ಲಿ 1 and 2 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಇದು ಹೋಗುತ್ತಾ? ಇದು ಹೋಗುತ್ತಾ? ಬಿಕಾಸ್ ಸ್ಟೇಟ್ಮೆಂಟ್ 2 ಇಟ್ ಸೆಲ್ಫ್ ಇಸ್ ರಾಂಗ್. ಸ್ಟೇಟ್ಮೆಂಟ್ 2ನೇ ರಾಂಗ್ ಅಂದಮೇಲೆ 1, 2 ಕರೆಕ್ಟ್ ಹೆಂಗಾಗುತ್ತೆ? ಅಥವಾ ಅದ್ರದ್ದು ಎಕ್ಸ್ಪ್ಲನೇಷನ್ ಇದು ಅಂತ ಹೆಂಗೆ ಕೊಡೋಕ್ಕಾಗುತ್ತೆ ಅಲ್ವಾ? ಯು ಆರ್ ಲೆಫ್ಟ್ ವಿತ್ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಸೊ ಒನ್ ಥಿಂಗ್, ಇಲ್ಲಿ ನೀವು ಇನ್ನೊಂದು ಎಕ್ಸ್ಟ್ರಾ ಅಡಿಷ್ನಲ್ ಇನ್ಫಾರ್ಮೇಷನ್ ಹೇಳ್ತೀನಿ ನೋಡಿ. ಕಾನ್ಸ್ಟಿಟ್ಯೂಷನ್ ಡೇ ಸೆಲೆಬ್ರೇಟೆಡ್ ಆನ್ November 26. ಇನ್ ಕೇಸ್ ಈ ಥರ ಇಯರ್ ಕೊಟ್ಟಿದ್ರೆ ಈ ಆಪ್ಷನ್ ಕರೆಕ್ಟ್ ಆಗ್ತಿತ್ತಾ? ಆಪ್ಷನ್ ವುಡ್ ಬಿ ರಾಂಗ್. ಸಿ, November 26, 1949 ಆಯ್ತಾ, ಏನು ಸೆಲೆಬ್ರೇಟ್ ಮಾಡ್ತಾ ಇದ್ರು? ಇಟ್ಸ್ ಆ್ಯಕ್ಚುಲಿ ನ್ಯಾಷನಲ್ ಲಾ ಡೇ. 2015 ನ್ಯಾಷನಲ್ ಲಾ ಡೇನ ಏನಕ್ಕೆ ಕನ್ವರ್ಟ್ ಮಾಡ್ತಾರೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕನ್ವರ್ಟ್ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನಲ್ ಡೇ ಆನ್ 125th ಆನಿವರ್ಸರಿ ಆಫ್ ಅಂಬೇಡ್ಕರ್. ಕರೆಕ್ಟ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿವರೆಗೂ ಎಷ್ಟೊಂದು ಜನಕ್ಕೆ ಏನು ಕನ್ಫ್ಯೂಷನ್ ಇರುತ್ತೆ, ಹೌದಲ್ವಾ? ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸು ಇನ್ ಕೇಸ್ ಈ ಇಯರ್ ಕೊಟ್ಟಿದ್ರೆ ಈ ಆಪ್ಷನ್ ಅಂದರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗ್ತಿತ್ತು. ಓಕೆ, ಸಿ ದ ಎಕ್ಸಾಮಿನರ್ ಮೈಂಡ್ಸೆಟ್ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಂದರೆ ಈ ಇಯರ್ ಕೊಟ್ಟಿಲ್ಲ ಅವರು. ನಾವೇನು ಮಾಡ್ತೀವಿ ಜನರಲ್ ಆಗಿ, ಓಕೆ ಇನ್ ಕೇಸ್ ಈ ಇಯರ್ ಕೊಟ್ಟಿದ್ದಿದ್ರು ಕೂಡ ಆಪ್ಷನ್ 1 ಕರೆಕ್ಟ್ ಅಲ್ವಾ ಅಂತ ಅನ್ಕೊಂಡ್ಬಿಡ್ತಾ ಇದ್ವಿ. ನೋ, 2015 ಆದಮೇಲೆ ಇದನ್ನು ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕನ್ವರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇಟ್ ವಾಸ್ ನ್ಯಾಷನಲ್ ಲಾ ಡೇ. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಆಲ್ಸೋ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಟು ಪ್ರಮೋಟ್ ಕಾನ್ಸ್ಟಿಟ್ಯೂಷನ್. ಇವಾಗ ನ್ಯಾಷನಲ್ ಲಾ ಡೇ ಬದಲು ಕಾನ್ಸ್ಟಿಟ್ಯೂಷನಲ್ ಡೇಗೆ ಕನ್ವರ್ಟ್ ಮಾಡಿದ ಒಂದು ರೀಸನ್ ಏನು ಅಂದರೆ ಅಮಾಂಗ್ ಸಿಟಿಸನ್ ಟು ಪ್ರಮೋಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ನಮ್ಮದು ಕಾನ್ಸ್ಟಿಟ್ಯೂಷನ್ ಏನು, ಹೆಂಗೆ ಬಂತು, ಯಾವ ಥರ ಅದಕ್ಕೆ ವ್ಯಾಲ್ಯೂಸ್ ಇದ್ದಾವೆ ಅಂತ ಪ್ರಮೋಟ್ ಮಾಡೋದಕ್ಕೆ ಅಮಾಂಗ್ ಸಿಟಿಸನ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಕಾನ್ಸ್ಟಿಟ್ಯೂಷನಲ್ ಡೇ. ಓಕೆ, ಅಂಡರ್ಸ್ಟುಡ್? ಇಲ್ಲೇನು ಕನ್ಫ್ಯೂಷನ್ ಇಲ್ವಲ್ಲ? ಪ್ಲೀಸ್ ರಿಮೆಂಬರ್ ದ ಡೇಟ್ಸ್ ಆ್ಯಸ್ ಐ ಹ್ಯಾವ್ ಸೆಡ್. ಆ ಡೇಟ್ಸಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡಿ ಕೊಡ್ತಾರೆ. ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಡೇಟ್ಸ್ನ. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್. Who among the following was a chairperson of Provincial Constitution Committee of Constitution Assembly? Provincial Constitution Committee. Okay, now we'll see the options. B.R. Ambedkar, Pandit Jawaharlal Nehru, Dr. Rajendra Prasad, Sardar Vallabhbhai Patel. ಸೊ ಈಗ ಎಷ್ಟೊಂದು ಜನಕ್ಕೆ ಕಮಿಟೀಸ್ ಗೊತ್ತಿರಲ್ಲ, ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಾವಿನ್ಸಸ್ ಅಂದರೆ ಏನು? ಪ್ರಾವಿನ್ಸಸ್ ಅಂದರೆ ಈಗ ನಾವು ಏನು ಕರಿತಾ ಇದ್ದೀವಿ, ಪ್ರಾವಿನ್ಸಸ್ನ ಸ್ಟೇಟ್ಸ್ ಅಂತ ಕರಿತಿದ್ದೀವಿ. ಓಕೆ, ಈಗ ಸ್ಟೇಟ್ಸ್, ಆಗ ಪ್ರಾವಿನ್ಸಸ್ ಅಂತ ಕರಿತಿತ್ತು. ಎಲ್ಲರಿಗೂ ಗೊತ್ತಿರುತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಏನಕ್ಕೆ ಐರನ್ ಮ್ಯಾನ್ ಆಫ್ ಇಂಡಿಯಾ? ಅವರು ಇರೋ ಪ್ರಾವಿನ್ಸಸ್, ಈ ಥರ ಎಷ್ಟೋ ಪ್ರಾವಿನ್ಸಸ್ನ
ಯುನೈಟೆಡ್ ಮಾಡಿ ಇಂಡಿಯಾ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ಈಸ್ ವೈ ವಿ ಕಾಲ್ ದೆಮ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಈ ಲಾಜಿಕ್ ಪ್ರಕಾರ ಹೋದರೆ ಪ್ರಾವಿನ್ಸಸ್ ಯಾರ ಕೈ ಕೆಳಗಡೆ ಇರ್ಬೋದು ಇಲ್ಲಿರೋರಲ್ಲಿ? ನೆಹರು ಅವರು ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಬರ್ತಾರೆ. ಹಿ ವಿಲ್ ಬಿ ಹ್ಯಾಂಡಲಿಂಗ್ ಲೈಕ್ ಫೈನಾನ್ಸ್, ಯೂನಿಯನ್ ಅಂಥವೆಲ್ಲ ಹ್ಯಾಂಡಲ್ ಮಾಡೋ ಪೊಸಿಷನ್ ಇಟ್ಕೊಂಡಿರ್ತಾರೆ. ಆ್ಯಂಡ್ ಬಿ ಆರ್ ಅಂಬೇಡ್ಕರ್ ಅವರು ಟೋಟಲಿ ಆಫ್ ಡ್ರಾಫ್ಟಿಂಗ್ ಕಮಿಟಿ, ಎಲ್ಲರಿಗೂ ಗೊತ್ತದು. ದಿಸ್ ಆಪ್ಷನ್ ವಿ ಕ್ಯಾನ್ ಎಲಿಮಿನೇಟ್ ಅಲ್ವಾ. ನೆಕ್ಸ್ಟ್ ರಾಜೇಂದ್ರ ಪ್ರಸಾದ್ ಅಸೆಂಬ್ಲಿದು ಹಿ ವಾಸ್ ಅ ಚೇರ್ಪರ್ಸನ್. ಓಕೆ, ಇದನ್ನು ಲೈಕ್ ವಿ ಕ್ಯಾನ್ ಎಲಿಮಿನೇಟ್. 50-50 ಬಂದಿದ್ದೀವಿ. ನೆಹರು ಥಿಂಕ್ ಮಾಡಿ ಯೂನಿಯನ್ಗೆ ಬರ್ತಾರೆ, ಅವ್ರ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ದಿಸ್ ಆಪ್ಷನ್ ಕ್ಯಾನ್ ಆಲ್ಸೋ ಬಿ ಎಲಿಮಿನೇಟೆಡ್. ಫೈನಲ್ ಆಗಿ ಉಳ್ಕೊಂಡಿರೋದು ಸರ್ದಾರ್ ವಲ್ಲಭಾಯ್ ಪಟೇಲ್. ಸಿ ವರ್ಡ್ ಕ್ವಶನ್ನಲ್ಲಿ ವರ್ಡ್ ಬ್ರೇಕ್ ಮಾಡಿಕೊಂಡು ನಾವು ಆಪ್ಷನ್ಸ್ನ ತಗೋಬೋದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಯು ವಿಲ್ ಡೂ. ಆ್ಯಂಡ್ ಆಲ್ಸೋ ಇಲ್ಲಿರೋರು ಅಷ್ಟೇ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಷ್ಟೇ ಇರಲಿಲ್ಲ. ಈ ವಾಸ್ ಅ ಚೇರ್ಪರ್ಸನ್ ಟು ಅದರ್ ಕಮಿಟೀಸ್ ಆಲ್ಸೋ. ಅರ್ಥ ಆಗ್ತಾ ಇದೆಯಾ? ಇವಾಗ ಮೈನಾರಿಟೀಸ್ ಆ ಥರದ್ದೆಲ್ಲ ಇದೆ ಅಲ್ವಾ, ಅದನ್ನ ಕೇಳ್ತಾರೆ. ಅದನ್ನು ಕೂಡ ಓದ್ಕೋಬೇಕು ನೀವು. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಕ್ವೆಶನ್. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಅ ಚೇರ್ಪರ್ಸನ್ ಆಫ್ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ? ಈಗ ರಾಜೇಂದ್ರ ಪ್ರಸಾದ್ ಕೊಟ್ಟಿದ್ದಾರೆ, ಕೃಪಲಾನಿ ಕೊಟ್ಟಿದ್ದಾರೆ, ನೆಹರು, ಅಂಬೇಡ್ಕರ್. ನಾವು ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ನಾನು ಆಗಲೇ ಲಾಸ್ಟ್ ಕ್ವೆಶನಲ್ಲಿ ಡಿಸ್ಕಸ್ ಮಾಡ್ದಂಗೆ ಯೂನಿಯನ್ ಪವರ್ ಕಮಿಟಿ ಅಂತನೂ ಇದೆ. ಯೂನಿಯನ್ ಪವರ್ ಕಮಿಟಿ ರಾಜೇಂದ್ರ ಪ್ರಸಾದಾ? ರಾಜೇಂದ್ರ ಪ್ರಸಾದ್ ಅಲ್ಲ. ದೆನ್ ಯೂನಿಯನ್ ಜವಾಹರ್ಲಾಲ್ ನೆಹರು. ನಾನು ಅದೇ ಲಾಸ್ಟ್ ಕ್ವೆಶನಲ್ಲಿ ಡಿಸ್ಕಸ್ ಮಾಡಿದ್ದು. ಹಿಂಗೆ ನೆನ್ಪಿಟ್ಕೊಳ್ಳಿ, ಯೂನಿಯನ್ ಅಂತ ಬಂದಲ್ಲಿ ಜವಾಹರ್ಲಾಲ್ ನೆಹರು, ಯಾಕಂದರೆ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಯೂನಿಯನ್ ಅಂದರೆ ಎಂಟೈರ್ ಇಂಡಿಯಾ ಕವರ್ ಆಗುತ್ತೆ. ಎಂಟೈರ್ ಇಂಡಿಯಾಗೆ ಆಬ್ವಿಯಸ್ಲಿ ಹೆಡ್ ಆಗಿರ್ತಾರೆ ಪ್ರೆಸಿಡೆಂಟ್ ಬಿಟ್ಟು. ನೆಕ್ಸ್ಟ್ ಯಾರಂದರೆ ಪ್ರೈಮ್ ಮಿನಿಸ್ಟರ್ ಅಲ್ವಾ. ಸೊ ಯೂನಿಯನ್ ಬಂದಾಗ ಯೂನಿಯನ್ನಲ್ಲೂ ಕೂಡ 2 ಕಮಿಟೀಸ್ ಇದ್ದಾವೆ. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ಯೂನಿಯನ್ ಪವರ್ಸ್ ಕಮಿಟಿ. ಈ ಎರಡಕ್ಕೂ ಹೆಡ್ ಆಗಿದ್ರು ಜವಾಹರ್ಲಾಲ್ ನೆಹರು ಅವರು. ಅರ್ಥ ಆಗ್ತಾ ಇದೆಯಾ? 1. ಆ್ಯಂಡ್ ರಾಜೇಂದ್ರ ಪ್ರಸಾದ್ ಆಬ್ವಿಯಸ್ಲಿ ಯು ಕ್ಯಾನ್ ಎಲಿಮಿನೇಟ್. ಅಂಬೇಡ್ಕರ್ ಎಲಿಮಿನೇಟ್. ಇವ್ರ ಮಧ್ಯೆ ಡೌಟ್ ಬರ್ಬೋದು, BNC ಮಧ್ಯ. ಜೆ ಬಿ ಕೃಪಲಾನಿ ಮತ್ತು ಇವ್ರನ್ನ ನೋಡಿಕೊಂಡ್ರೆ ಯೂನಿಯನ್ ಅನ್ನೋದು ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಯಾರು ಪವರ್ಫುಲ್ ಆಗಿರ್ತಾರೆ ಅವ್ರ ಕೈ ಕೆಳಗಡೆ ಹೋಗ್ಬೋದು. ಸಿ ಐ ಆಮ್ ನಾಟ್ ಸೇಯಿಂಗ್ ಕೃಪಲಾನಿ ಅವ್ರು ಪವರ್ಫುಲ್ ಇರಲಿಲ್ಲ ಅಂತ, ಬಟ್ ನೋಟೆಡ್ ಪರ್ಸನ್ ಕೈಯಲ್ಲಿ, ಅವ್ರ ಕೈಯಲ್ಲಿ ಕೊಡ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಕೈಯಲ್ಲಿ. ಸೊ ಜವಾಹರ್ಲಾಲ್ ನೆಹರು ವಿಲ್ ಬಿ ಯುವರ್ ಆಪ್ಷನ್. ಅರ್ಥ ಆಯ್ತಾ? ಸೊ ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇವರು ಆಪ್ಷನ್ಸಲ್ಲಿ ಇವ್ರ ನೇಮ್ ಕೊಟ್ಟಿರ್ತಾರಲ್ವ, ಇವರ ನೇಮ್ನಲ್ಲಿ ಪಕ್ಕದಲ್ಲಿ ಇವರು ಯಾರು ಹೆಡ್ ಅಂದರೆ ಯಾವ ಕಮಿಟಿಗೆ ಹೆಡ್ ಆಗಿದ್ರು ಅದನ್ನು ಬರ್ಕೋಬೇಕು. ಸೊ ಡೋಂಟ್ ಲೀವ್ ದ ಆಪ್ಷನ್ ಆ್ಯಂಡ್ ಮೂವ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಕ್ವೆಶನ್. ಯಾವ ಆಪ್ಷನ್ಸಲ್ಲಿ ಯಾರ ನೇಮ್ ಮೆನ್ಷನ್ ಆಗಿದೆ, ಅವರು ಯಾರು ಹೆಡ್ಡು, ಯಾವ ಯಾವ ಚೇರ್ಪರ್ಸನ್ ಆಗಿದ್ರು, ಯಾವ ಕಮಿಟಿಗೆ ಚೇರ್ಪರ್ಸನ್ ಆಗಿದ್ರು ಅಂತ ಬರ್ಕೊಳ್ಬೋದು. ಓಕೆ, ಸೊ ಏನಾಗುತ್ತೆ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಬೇಸಿಸ್ ಮೇಲೇ ನಿಮಗೆ ನೆಕ್ಸ್ಟ್ ಕ್ವೆಶನ್ಸು ಕೂಡ ಬರ್ತಿರುತ್ತೆ. ಸೊ ಇವಾಗ ಈ JB ಕೃಪಲಾನಿ ನೀವು ಓದ್ಕೊಂಡಿದ್ರೆ ನೆಕ್ಸ್ಟ್ ಇಯರ್ ಇದ್ರ ಮೇಲೇ ಕ್ವೆಶನ್ ಕೇಳ್ಬೋದು. ಸೊ ನೀವು ಇದನ್ನು ತರೋ ಹಾಗಿದ್ರೆ ನೀವು ನೆಕ್ಸ್ಟ್ ಇಯರ್ ಕ್ವೆಶನ್ನ ನೀಟಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಆ್ಯಂಡ್ ದಟ್ ಈಸ್ ವೈ ಪೀಪಲ್ ಕೀಪ್ ಸೇಯಿಂಗ್ ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಿ. ಮೋರ್ ದೆನ್ ಮಾಕ್ ಟೆಸ್ಟ್, ಇಟ್ ಇಸ್ ಪ್ರೀವಿಯಸ್ ಇಯರ್ ಕ್ವೆಶನ್. ಅರ್ಥ ಆಯ್ತಾ? ನೆಕ್ಸ್ಟ್ ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್? ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಅ ಟೆಂಪ್ರವರಿ provincial president of Constitution Assembly? See, before I proceed with this question, ಫ್ರೆಂಚ್ ಸಿಸ್ಟಮ್ಸಲ್ಲಿ ಫ್ರಾನ್ಸ್ ಸಿಸ್ಟಮ್ ಇದೆ ಅಲ್ವಾ, ಹಿಸ್ಟ್ರಿನಲ್ಲಿ ನೋಡ್ಕೊಳ್ಳೋದಾದರೆ ಒಂದು ಕಮಿಟಿಗಾಗಲಿ ಒಂದು ಯಾವ್ದಾರ ಪೋಸ್ಟ್ಗಾಗಲಿ ದ ಸೀನಿಯರ್ ಮೋಸ್ಟ್ ಇರೋರನ್ನ ಅಪಾಯಿಂಟ್ ಮಾಡ್ತಾಯಿದ್ರು. ಓಕೆ, ದ ಮೋಸ್ಟ್ ಸೀನಿಯರ್ ಪರ್ಸನ್ನ ಆ ಹೆಡ್ ಚೇರ್ಪರ್ಸನ್ ಆಗಿ ಮಾಡ್ತಾಯಿದ್ರು ಫ್ರೆಂಚ್ ಸಿಸ್ಟಮ್ಸಲ್ಲಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫಾರ್ಮ್ ಆದಾಗೂ ಕೂಡ ಅದಕ್ಕೆ ಹೆಡ್ ಯಾರಿರಬೇಕು ಅಂತ ದೇರ್ ವಾಸ್ ಅ ಡಿಬೇಟ್ ಆ್ಯಂಡ್ ಡಿಸ್ಕಷನ್, ಯಾರನ್ನ ಹೆಡ್ ಮಾಡಬೇಕು ಏನು ಅಂತ. ಸೊ ಗೊತ್ತಿರಲಿಲ್ಲ. ಸೊ ಇಂಡಿಯನ್ಸ್ ಅವರು ಕೂಡ ಫ್ರಾನ್ಸ್ದ ಸಿಸ್ಟಮ್ಸ್ನ ತೊಗೊಂಡ್ರು. ಅಂದರೆ ಸೀನಿಯರ್ ಮೋಸ್ಟ್ ಇರೋ ಅಸೆಂಬ್ಲಿನಲ್ಲಿ ಯಾರು ದ ಮೋಸ್ಟ್ ಸೀನಿಯರ್ ಇರ್ತಾರಲ್ವ ಅವ್ರನ್ನ ಹೆಡ್ ಮಾಡಬೇಕು ಅಂತ. ಸೊ ಇಲ್ಲಿರೋದು ನೋಡೋದಾದರೆ
ಯಾರು ಹೆಡ್ ಆಗಿದ್ರು ಅಂತ ಹೇಳಿದ್ರೆ ಸಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು. ಓಕೆ, ಬಿಫೋರ್ ರಾಜೇಂದ್ರ ಪ್ರಸಾದ್ ಕೇಮ್ ಇಟ್ ವಾಸ್ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಟೆಂಪ್ರವರಿ ಆಗಿ ಮಾಡ್ತಾ ಇದ್ರು, ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ. ಅಂದ್ರೆ ನಾನು ಹೇಳ್ದೆ ಅಲ್ವಾ, ಮೋಸ್ಟ್ ಸೀನಿಯರ್ ಪರ್ಸನ್ ಯಾರು ಇರ್ತಾರೆ ಅವ್ರನ್ನ ಹೆಡ್ ಆಗಿ ಕೂರಿಸಿದ್ರು ಅಂತ. ಅಂಡ್ ಆಲ್ಸೋ ಒಂದು ರೆಕಗ್ನೈಸ್ ಮಾಡಿದ್ರೆ, ಓಕೆ, ಹ್ಯಾವ್ ಯು ರೆಕಗ್ನೈಸ್ ದಿಸ್? 3 ಆಪ್ಷನ್ಸ್ ಅಲ್ಲೂ ಡಾಕ್ಟರ್ 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 ಅಂತ ಕೊಟ್ಟಿದೆ. ಓಕೆ, ಈ ಡಾಕ್ಟರ್ ಅಲ್ಲಿ ಈ ಡಿ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ನಾನು ಎಲ್ಲ ಕ್ಲಾಸಲ್ಲೂ ಹೇಳ್ತಿದ್ದಂಗೆ ಒಂದು ಟ್ರಿಕ್, ಆಬ್ವಿಯಸ್ಲಿ ಆಡ್ ಒನ್ ಔಟ್ ಅಂತ ಹೇಳ್ತಿರ್ತೀವಿ. ದಿಸ್ ಆಪ್ಷನ್ ಯು ಕ್ಯಾನ್ ಎಲಿಮಿನೇಟ್ ಮಾಡಿಬಿಡಿ. ಓಕೆ, ಕಮಿಂಗ್ ಬ್ಯಾಕ್ ಟು BR ಅಂಬೇಡ್ಕರ್. ಈ ಆಪ್ಷನ್ ಅಲ್ಲೂ ಅಷ್ಟೇ ನೋಡ್ತಾ ಇದ್ದೀರಲ್ಲ, ನಾನು ಸೀಕ್ವೆನ್ಸ್ ಹೇಳ್ಕೊಟ್ಟಿದ್ದೆ ಅಲ್ವಾ. ದ ಮೋಸ್ಟ್ ಟಫೆಸ್ಟ್ ಕ್ವಶನ್ ವಿಲ್ ಬಿ A or D. ನಮಗೆ ಗೊತ್ತಿರೋ ಕ್ವೆಶನ್ಸ್ ಇಟ್ ವಿಲ್ ಬಿ B or C. ಸೀಕ್ವೆನ್ಸ್ ನಾನು ಇದು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಓಕೆ, ಫಾಲೋ ದ ಸೀಕ್ವೆನ್ಸ್. ಇದು ಆಬ್ವಿಯಸ್ಲಿ ಗೊತ್ತಿರುತ್ತೆ, ಅಂದರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಓದಿರೋರಿಗೆ ಇದು ದೇ ವಿಲ್ ಬಿ ಅವೇರ್ ಆಫ್ ದಿಸ್, ಯಾರು ಫಸ್ಟ್ ಇರ್ತಾರೆ ಅಂತ. ಸೊ ಆ್ಯಂಡ್ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೇನೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಮತ್ತು ರಾಜೇಂದ್ರ ಪ್ರಸಾದ್ 2 ಮತ್ತು 3 ಅಲ್ಲಿ ಕೊಟ್ಟಿದ್ದಾರೆ. ಓಕೆ, 2 ಮತ್ತು 3 ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೇನೆ. ಓಕೆ, ಇಟ್ ವಿಲ್ ಬಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಅರ್ಥ ಆಯ್ತಾ? ಆ್ಯಂಡ್ ಆಲ್ಸೋ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಹೆಂಗೆ ಓದ್ಕೋಬೇಕು ಅಂದರೆ ಸೇಮ್ ಆಪ್ಷನ್ಸಲ್ಲಿ ಯಾರು ಇರ್ತಾರೆ ಅವರು ಯಾವ ಕಮಿಟಿಗೆ ಹೆಡ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. The Constitution Assembly of India was set up under the framework of. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅನ್ನೋದು ಯಾವ ಫ್ರೇಮ್ವರ್ಕ್ ಮೇಲೆ ಸೆಟಪ್ ಆಗಿತ್ತು ಅಂತ. ಓಕೆ, ಕ್ಯಾಬಿನೆಟ್ ಮಿಷನ್. ಓಕೆ, ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಷ್ಟೇನಾ? ಇದಾಗೋಯ್ತಾ? ನೆಕ್ಸ್ಟ್ ಕ್ವೆಶನ್ ಜಂಪ್ ಮಾಡೋಣ? ಇಲ್ಲ. ಟೆಲ್ ಮಿ ವಾಟ್ ಇಸ್ ಕ್ರಿಪ್ಸ್ ಮಿಷನ್ ಏನಕ್ಕೆ ಬಂತು 1942 ಅಲ್ಲಿ? ಅದಾದಮೇಲೆ ಸೈಮನ್ ಕಮಿಷನ್, ಇಂಡಿಪೆಂಡೆನ್ಸ್, ಇಂಡಿಯನ್ ಆ್ಯಕ್ಟ್. ನಿಮಗೆ ಏನು ಮಾಡಿದ್ದಾರೆ ಅಂದರೆ ಯೂಶಲ್ ಆಗಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾ ವಾಸ್ ಸೆಟಪ್ ಅಂಡರ್ ದ ಫ್ರೇಮ್ವರ್ಕ್ ಅಂತ ಹೇಳ್ತೀವಲ್ವ. ಕಾನ್ಸ್ಟಿಟ್ಯೂಷನ್ ಬಂದಿದೆ ಅಂತ ಹೇಳಿದ ತಕ್ಷಣ ನಮ್ಮದು ಸೈಕಾಲಜಿಕಲಿ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಇಂಡಿಪೆಂಡೆನ್ಸ್ ಆ್ಯಕ್ಟಿಗೆ ಹೋಗುತ್ತೆ ಯೂಶಲ್ ಆಗಿ. ಆಬ್ವಿಯಸ್ಲಿ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಅಂದಮೇಲೆ ಇಂಡಿಪೆಂಡೆನ್ಸ್ ಆ್ಯಕ್ಟ್. ಪ್ಲೀಸ್ ಡೋಂಟ್ ಫಾಲೋ ದೋಸ್ ಥಿಂಗ್ಸ್. ಸೈಕಾಲಜಿಕಲಿ ಹೋಗ್ಬಿಡಿ, ಲಾಜಿಕ್ ಆಗಿ ಹೋಗಿ. ಓಕೆ, ಸೈಕಾಲಜಿಕಲಿ ಯು ವಿಲ್ ಬಿ ನಾವು ಟ್ರೈನ್ಡ್ ಆಗಿರ್ತೀವಿ. ಕಾನ್ಸ್ಟಿಟ್ಯೂಷನ್ ಅಂದರೆ ಆಬ್ವಿಯಸ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅಂತ. ಡೋಂಟ್ ಡೂ ದಟ್ ಮಿಸ್ಟೇಕ್. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟಲ್ಲಿ ಟ್ರಾನ್ಸ್ಫರ್ ಆಫ್ ಪವರ್ ಮಾತ್ರ ಕೊಟ್ಟಿರ್ತಾರೆ, ಹೆಂಗೆ ಟ್ರಾನ್ಸ್ಫರ್ ಆಗಬೇಕು ಪವರು, ಆಮೇಲೆ ಸ್ಟೇಟ್ಸ್ ಹೆಂಗೆ ಡಿವೈಡ್ ಆಗಿರುತ್ತೆ ಆ ಥರದ್ರ ಮೇಲೆ ನಿಮಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಸೈಮನ್ ಕಮಿಷನ್, ಕ್ರಿಪ್ಸ್ ಮಿಷನ್ ಮತ್ತು ಕ್ಯಾಬಿನೆಟ್ ಮಿಷನ್. ಈಗ ಕ್ರಿಪ್ಸ್ ಮಿಷನ್ ಬರುತ್ತೆ ಇಂಡಿಯಾಗೆ. ಕ್ರಿಪ್ಸ್ ಮಿಷನ್ ಬಂದಾಗ ಏನು ಹೇಳುತ್ತೆ? ವಾಟ್ ವಿಲ್ ಇಟ್ ಪ್ರಾಮಿಸ್? ಕ್ರಿಪ್ಸ್ ಮಿಷನ್ ನಾವು ನಿಮಗೆ ಕಾನ್ಸ್ಟಿಟ್ಯೂಷನ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡುತ್ತೆ. ಬಟ್ ಫೋರ್ಸ್ ಆಗಿ ಯಾರು ತೊಗೊಂಬರ್ತಾರೆ ಅಂದರೆ ಕ್ಯಾಬಿನೆಟ್ ಮಿಷನ್ ತೊಗೊಂಡ್ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು. ಆ್ಯಂಡ್ ಇದರಲ್ಲಿ ನೋಡ್ಕೊಳ್ಳೋದಾದರೆ ಇಫ್ ಯು ಹ್ಯಾವ್ ಸ್ಟಡಿಡ್ ಪಾಲಿಟಿ, ಹೌ ಡು ಯು ಎಲಿಮಿನೇಟ್ ದಿಸ್ ಆಪ್ಷನ್ಸ್ ಅಂತ. ಈ ಆಪ್ಷನ್ನ ಎಲಿಮಿನೇಟ್ ಮಾಡಿ. ಓಕೆ, ಪ್ಲೀಸ್. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಇರಲ್ಲ. ದೆನ್ ಕಮಿಂಗ್ ಬ್ಯಾಕ್ ಟು ಸೈಮನ್ ಕಮಿಷನ್ 1927. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಯಾವಾಗ, ಸೈಮನ್ ಕಮಿಷನ್ ಯಾವಾಗ? ಈ ಆಪ್ಷನ್ ನೀಟಾಗಿ ಡಿಲೀಟ್ ಮಾಡ್ಬೋದು. ಯು ವಿಲ್ ಬಿ ಬಾಯ್ಲ್ ಡೌನ್ ಟು 50-50. ಈಗ ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್ ಅವ್ರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಬೋತ್ ದ ವರ್ಡ್ಸ್ ಸ್ಟಾರ್ಟ್ಸ್ ವಿತ್ C. ಕ್ರಿಪ್ಸ್ ಮಿಷನ್ ಕನ್ಫ್ಯೂಸ್ ಆಗೋದಕ್ಕೇನೆ ಹಿಂಗೆ ಕೊಡೋದು, ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್ ಅಂತ ಹೇಳ್ಬಿಟ್ಟು. ಓಕೆ, ಕ್ರಿಪ್ಸ್ ಮಿಷನ್ 1942. ಅಬ್ಸರ್ವ್ ದ ಡೇಟ್ ಆಲ್ಸೋ. 42 ಇನ್ನೂ ತುಂಬ ಹಿಂದೆ ಇದೆ. ಸೊ 46 ವಿಲ್ ಬಿ ನಿಯರ್ ಟು ದ ಇಂಡಿಪೆಂಡೆನ್ಸ್. ಯಾವುದಿರುತ್ತೆ ನಿಮಗೆ ಕ್ರಿಪ್ಸ್ ಕ್ಯಾಬಿನೆಟ್ ಅನ್ನೋ ಕನ್ಫ್ಯೂಷನಲ್ಲಿ, ಇಫ್ ಯು ಅಬ್ಸರ್ವ್ ದ ಡೇಟ್ ಯು ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್. 1946 ಅನ್ನೋದು ಹತ್ರ ಇದೆ ಅಲ್ವಾ 1947. ಸೊ ದಿಸ್ ವಿಲ್ ಬಿ ದ ಆಪ್ಷನ್. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ವಿತ್ ದಿಸ್. ಸೊ ಡಿಫ್ರೆಂಟಾಗಿ ಏನು ಕೇಳ್ಬೋದು ಕ್ವೆಶನ್ಸು ಅಂತ ಹೇಳಿದ್ರೆ, ಇದರಲ್ಲೂ ಅಷ್ಟೇ ನಿಮಗೆ ಇದರಲ್ಲಿ ಪ್ರಾವಿಷನ್ಸ್ ಕೇಳ್ತಾರೆ. ಕ್ಯಾಬಿನೆಟ್ ಮಿಷನ್ ಅನ್ನೋದು ಏನು, ಕ್ಯಾಬಿನೆಟ್ ಮಿಷನ್ಗೆ, ಕ್ರಿಪ್ಸ್ ಮಿಷನ್ಗೆ ನಿಮಗೆ ಇದರಲ್ಲಿ ಟ್ವಿಸ್ಟ್ ಮಾಡಿ ಕ್ವೆಶನ್ ಕೇಳ್ಬೋದು. ಕ್ರಿಪ್ಸ್ ಮಿಷನ್ ಏನು ಬಂತು ಅದು ಇಂಡಿಪೆಂಡೆನ್ಸು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಕೂಡ, ಕ್ಯಾಬಿನೆಟ್ ಮಿಷನ್ ಕೂಡ ಏನು ಬಂತು, ಏನಾಯಿತು ಅಂತ ದೇ ವಿಲ್ ಆಸ್ಕ್ ಯು ದ ಕ್ವೆಶನ್. ಓಕೆ, ಮೂವಿಂಗ್ ಆನ್. Okay, which one of the following statement regarding the Constitution of India, Constitution Assembly of India is correct?
ಕರೆಕ್ಟು ಮತ್ತು ಇನ್ಕರೆಕ್ಟ್ ಅನ್ನೋದು ನೋಡ್ಕೊತಾ ಇರಿ ಪ್ಲೀಸ್. ದೇ ವಿಲ್ ಆ್ಯಕ್ಚುಲಿ ಟ್ವಿಸ್ಟ್, ಇದರಲ್ಲಿ ಕರೆಕ್ಟು ಇನ್ಕರೆಕ್ಟ್ ಅಂತ ಕೇಳ್ತಿರ್ತಾರೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಅಸೆಂಬ್ಲಿ ವಾಸ್ ಎಲೆಕ್ಟೆಡ್ indirectly by the members of provincial legislative assembly. Second, the elections were held on the basis of universal adult franchise. ನಾನು ಅದನ್ನೇ ನನ್ನ ಫಸ್ಟ್ ಕ್ವೆಶನಲ್ಲೇ ಡಿಸ್ಕಸ್ ಮಾಡಿಬಿಟ್ಟೆ. ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಎಷ್ಟು ನಮಗೆ ಟಫ್ ಇರುತ್ತೆ ಗೊತ್ತಾ? ಒಂದು ವೋಟಿಂಗ್ ಪವರ್, ವಿಮೆನ್ಸ್ ಆಗಲಿ, ಬೇರೆ ಪೂರ್ ಪೀಪಲ್ ಆಗಲಿ, ನಮಗೂ ರೈಟ್ಸ್ ಬೇಕು, ವೋಟಿಂಗ್ ರೈಟ್ಸ್ ಬೇಕು ಅಂತ ದೇ ಹ್ಯಾವ್ ಫಾಟ್ ಲೈಕ್ ಎನಿಥಿಂಗ್. ಅಂಥದ್ರಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಅನ್ನೋದು ಇಂಡಿಪೆಂಡೆನ್ಸ್ ಬರೋ ಟೈಮಲ್ಲಿ ಅಥವಾ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ಕೊಡೋಕ್ಕೆ ಚಾನ್ಸ್ ಇರಲ್ಲ. ಓಕೆ, ಆ್ಯಂಡ್ ಆಲ್ಸೋ ಲಾಜಿಕ್ಕಾಗಿ ಹೋದರೆ ಆ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ಇಂಡಿಯನ್ ಪಾಪ್ಯುಲೇಷನ್ ವಾಸ್ ಸೋ ಮಚ್, ಆಯಿತಾ? ಎಲ್ಲರನ್ನೂ ಕೌಂಟ್ ಮಾಡಿ ಆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಇಟ್ ವಾಸ್ ವೆರಿ ಅರ್ಜೆಂಟ್. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅನ್ನೋದು ತುಂಬ ಅರ್ಜೆಂಟಾಗೆ ಫಾರ್ಮ್ ಮಾಡಿ, ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಬೇಕಿತ್ತಲ್ಲ ನಮ್ಮ ಇಂಡಿಯಾಗೆ, ಒಂದು ಲಾ ಅನ್ನೋದು ಬೇಕಿತ್ತಲ್ವ. ಸೊ ಇಟ್ ವಾಸ್ ವೆರಿ ಬೇಗ ಮಾಡಬೇಕಾಗಿತ್ತು. ಇನ್ ಕೇಸ್ ಅಡಲ್ಟ್ ಫ್ರ್ಯಾಂಚೈಸ್ ಅನ್ನೋದು ಇದ್ದಿದ್ರೆ ಎಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ ಕೌಂಟ್ ಮಾಡಿಕೊಂಡು, ಎಲೆಕ್ಷನ್ ಮಾಡಿಕೊಂಡು, ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮೆಂಬರ್ಸ್ ಕೂರಿಸೋದು ತುಂಬ ಟಫ್ ಆಗುತ್ತೆ ಅಲ್ವಾ? ಸೊ ವಿತ್ ದ್ಯಾಟ್ ಲಾಜಿಕ್ ಯು ಕ್ಯಾನ್ ಆ್ಯಕ್ಚುಲಿ ಎಲಿಮಿನೇಟ್ ದಿಸ್. ಎಲೆಕ್ಷನ್ ವಾಸ್ ಹೆಲ್ಡ್ ಆನ್ ಬೇಸಿಸ್ ಆಫ್ ಅಡಲ್ಟ್ ಫ್ರ್ಯಾಂಚೈಸ್ ಅಂತ ಕೊಟ್ಟರೆ, ಯಾವುದು ಇದರಲ್ಲಿ 2 ಎಲ್ಲ ಒಟ್ಟೋದ್ರೆ ದಿಸ್ ಆಪ್ಷನ್ ವಿಲ್ ಬಿ ಕರೆಕ್ಟ್. ನೀದರ್ 1 nor 2. ನಾನು ಲಾಸ್ಟ್ ಕ್ಲಾಸಲ್ಲಿ ಇನ್ನೊಂದು ಹೇಳಿದ್ದೆ, ನನ್ ಆಫ್ ದ ಅಬೋವ್ ಅಂತ ಹೇಳಿದ್ದೆ ಅಲ್ವಾ? ನನ್ ಆಫ್ ದ ಅಬೋವ್ ಬಂದರೆ 90% ದಟ್ ಆಪ್ಷನ್ ಯು ಕ್ಯಾನ್ ಎಲಿಮಿನೇಟ್ ಅಂತ. ಸಿಮಿಲರ್ಲಿ ಈ ಥರ ನೀದರ್ 1 nor 2 ಅಂತ ಬರುತ್ತಲ್ವಾ? ನೀದರ್ 1 nor 2 ಯು ಕ್ಯಾನ್ ಎಲಿಮಿನೇಟ್ ದಟ್ ಆಲ್ಸೋ. ಓಕೆ, ಅಂದರೆ ನಾನು ಹೇಳ್ತಾ ಇರೋದು ಎಲ್ಲ ಕ್ವೆಶನ್ಸಲ್ಲೂ ಈ ಥರ ಮಾಡ್ಬೋದು ಅಂತ ಅಲ್ಲ. ಪ್ರಾಬಬಿಲಿಟಿ 80 to 90% ಈ ಆಪ್ಷನ್ ಕರೆಕ್ಟ್ ಆಗಿರೋದಕ್ಕೆ ಚಾನ್ಸ್ ಇರಲ್ಲ. ಸೊ ವೆನ್ಎವರ್ ಯು ಫೈಂಡ್ ಅ ಕ್ವೆಶನ್ ವಿಚ್ ವಿಲ್ ಸೇ ನನ್ ಆಫ್ ದ ಅಬೋವ್ ಅಥವಾ ನೀದರ್ 1 or 2 ಅಂತ ಬಂದರೆ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ದಿಸ್ ಆಪ್ಷನ್. ಸೊ ಈ ಆಪ್ಷನ್ನ ಎಲಿಮಿನೇಟ್ ಮಾಡಿದ್ರೆ, ಇನ್ 2 ಎಲಿಮಿನೇಟ್ ಮಾಡಿದ್ರೆ ಯು ವಿಲ್ ಬಿ ಬಾಯ್ಲ್ ಡೌನ್ ಟು 1. ಅರ್ಥ ಆಯ್ತಾ? ಓಕೆ, ಸೊ ದಿಸ್ ವಿತ್ ದ ಲಾಸ್ಟ್ ಕ್ವೆಶನ್. ಓಕೆ, ಲಾಸ್ಟ್ ಕ್ವೆಶನ್. Who among the following was the constitutional advisor of Constitution Assembly in India? Constitutional advisor. Okay. Yes. ಇವ್ರು ಯಾರು? M.N. Roy. ಸಿ V.N. Roy. ಇವಾಗ ಇವ್ರು ಕೊಟ್ಟಿಲ್ಲ ಇಲ್ಲಿ ಆಪ್ಷನ್ಸು M.N. Roy ಅಂತ, ಇಲ್ಲಾಂದರೆ ಅದು ಕನ್ಫ್ಯೂಸ್ ಆಗಿರೋದು. ಓಕೆ, M.N. Roy, B.N. Roy ಅಂತ. ಸಿ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್ ಪೇಪರ್. ಅರ್ಥ ಆಗ್ತಾ ಇದೆಯಾ? ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. B.N. Roy ಅಂತ ಇದೆ, M.N. Roy ಕೂಡ ಇದ್ದಾರೆ ಗೊತ್ತಾ? ಫಸ್ಟ್ ಪರ್ಸನ್ ಹೂ ಪ್ರಪೋಸ್ಡ್ ದ ಕಾನ್ಸ್ಟಿಟ್ಯೂಷನ್. ನಮಗೆ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಫಸ್ಟ್ ಪರ್ಸನ್ ಹೇಳಿದ್ದೆ ಇವರು. ಅರ್ಥ ಆಯ್ತಾ? ಇಲ್ಲಿಂದ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರನ್ನವರು ತೊಗೊತಾರೆ. ಆಮೇಲೆ ಗಾಂಧೀಜಿಯವರು ಅದನ್ನು, ಗಾಂಧೀಜಿ, ಅಂಬೇಡ್ಕರ್ ಅವರೆಲ್ಲನೂ ತೊಗೊತಾರೆ. ಸೊ ನೆಹರು ರಿಪೋರ್ಟಲ್ಲಿ ಕೂಡ ಇದನ್ನು ಹಾಕ್ತಾರೆ. ಓಕೆ, ಸಿ ಇವರು ಫಸ್ಟ್ ಪ್ರಪೋಸ್ ಮಾಡಿದ್ರೆ ಇವ್ರು ಏನು ಮಾಡ್ತಾರೆ? ಅಡ್ವೈಸರ್ ಆಗಿ ಇರ್ತಾರೆ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾದಲ್ಲಿ ಅಡ್ವೈಸರ್ ಆಗಿ ನಿಂತ್ಕೊತಾರೆ. ಸೊ ಇನ್ ಕೇಸ್ ಐ ಶುಡ್ ಹ್ಯಾವ್ ಆ್ಯಕ್ಚುಲಿ ಪುಟ್ ದಿಸ್ ಆಪ್ಷನ್. ನಾನು ಇದನ್ನು ತೆಗ್ಬಿಟ್ಟು ಇಲ್ಲಿ ಹಾಕಬೇಕಾಗಿತ್ತು ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ದೇ ಮೈಟ್ ಆಸ್ಕ್ ಯು ಕ್ವೆಶನ್ಸ್ ಲೈಕ್ ದಿಸ್. ಓಕೆ, ಪ್ಲೀಸ್ ಬಿ ಅವೇರ್ ಆಫ್ ದಿಸ್. ಆ್ಯಂಡ್ ಫಸ್ಟ್ ಆಪ್ಷನ್ ನೋಡ್ಕೊಳ್ಳೋದಾದರೆ B.R. ಅಂಬೇಡ್ಕರ್ ಅವರು, ಸೆಕೆಂಡ್ B.N. ರಾವ್, ಓಕೆ, ಥರ್ಡ್ K.M. ಮುನ್ಷಿ, ರಾಜೇಂದ್ರ ಪ್ರಸಾದ್. ಇವರಿಬ್ಬರದು ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂದರೆ ಇನ್ನೊಂದು ಕೂಡ ಕನ್ಫ್ಯೂಷನ್ ಆಗ್ಬೋದು. ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂದರೆ ಅಂಬೇಡ್ಕರ್ ಇರ್ಬೋದಲ್ವಾ, ಬಿಕಾಸ್ ಲಾ ಓದಿರ್ತಾರೆ ಅಂತ ಹೇಳ್ಬಿಟ್ಟು. ನೋ, ಓಕೆ, ಪ್ಲೀಸ್ ಆ ಥರದಕ್ಕೆಲ್ಲ ಹೋಗ್ಬೇಡಿ. ಓಕೆ, ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಪರ್ಸನ್. ಓಕೆ, ಆ್ಯಂಡ್ ರಾಜೇಂದ್ರ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹೆಡ್. ಆ್ಯಂಡ್ ಇವರಲ್ಲಿ ಕನ್ಫ್ಯೂಷನ್ ಆಗ್ಬೋದು, K.M. ಮುನ್ಷಿನ ಅಥವಾ ರಾವ್ ಅಂತ. ಫಾರ್ ದಿಸ್ ಯು ಹ್ಯಾವ್ ಟು ಅಟ್ಲೀಸ್ಟ್ ಹ್ಯಾವ್ ಪಾಲಿಟಿ ನಾಲೆಜ್. ಅರ್ಥ ಆಯ್ತಾ? B.N. ರಾವ್ಗೂ ಮತ್ತು M.N. ರಾಯ್ಗೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ದಿಸ್ ವಾಸ್ ಆಲ್ ದ ಕ್ವೆಶನ್ ಫಾರ್ ಟುಡೇ. ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಡಿಸ್ಕಸಿಂಗ್ NDA ಕ್ವೆಶನ್ಸ್ ಆಗಲಿ, ಇದರಲ್ಲಿ ಕವರ್ ಆಗಿದೆ UPSC ಆ್ಯಂಡ್ NDA. ಫರ್ದರ್ ಮೋರ್ ವಿಲ್ ಡಿಸ್ಕಸ್ ಅಬೌಟ್ NDA, CAPF, PSI ಮತ್ತು KEA ಕ್ವೆಶನ್ಸ್.
So hopefully the today's session was very helpful to you. And next class ಅಲ್ಲಿ ಐ ವಿಲ್ ಆಲ್ಸೋ ಬಿ ಬ್ರಿಂಗಿಂಗ್ ವಿತ್ ದ ಇನಿಷಿಯೇಟಿವ್. ಅಂದರೆ ಒಂದು ಕ್ವೆಶನಲ್ಲಿ ಒಂದು ಕ್ವೆಶನ್ ಸಾಲ್ವ್ ಮಾಡ್ತಾ ಅದೇ ಕ್ವೆಶನಲ್ಲಿ ಹಿಂಗೆ ಟ್ವಿಸ್ಟ್ ಮಾಡಿ ಎಕ್ಸಾಮಿನರ್ ಕ್ವೆಶನ್ ಕೇಳ್ಬೋದು, ಡಿಫ್ರೆಂಟಾಗಿ ಕ್ವೆಶನ್ ಕೇಳ್ಬೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಟ್ರೈ ಟು ಬ್ರಿಂಗ್ ವಿತ್ ದಿಸ್ ಇನಿಷಿಯೇಟಿವ್. ಸೊ ಥ್ಯಾಂಕ್ ಯು ಎವ್ರಿವನ್.